ವೀಕ್ಷಕರೇ ನಮಸ್ಕಾರ. ಹುಬ್ಬಳ್ಳಿ ಹರಟೆಯ ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ನಿಮಗೆ ಗೊತ್ತಿರುವಂತೆ ಹುಬ್ಬಳ್ಳಿ ಹರಟೆಯ 3 ಭಾಗದಲ್ಲಿ ಅಥವಾ 3 ವಿಧದಲ್ಲಿ ಇವತ್ತು ನಮಗೆಲ್ಲ ನೋಡ್ಲಿಕ್ಕೆ ಸಿಗ್ತಾ ಇದೆ. ಒಂದನೇದ್ದು ಆಫ್ಲೈನ್ ಅಂದ್ರೆ ಸ್ಟುಡಿಯೋದೊಳಗಡೆ ಬಂದು ಜನ ಕೂತ್ಕೊಂಡು ಕಾರ್ಯಕ್ರಮವನ್ನ ಹರಟೆ ಹೊಡೆಯೋದನ್ನ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೀವಿ. ಎರಡನೇದ್ದು ಈ ರೀತಿ ಆನ್ಲೈನ್ ಒಳಗಡೆ ಬೇರೆ ಊರಿಂದ ಇರುವಂತಹ ಅತಿಥಿಗಳನ್ನ ಪರಿಚಯಿಸೋದು. ಇನ್ನ ಮೂರನೇದು ನನ್ನ ಕಾರ್ಯಕ್ರಮ ರೇಡಿಯೋದಲ್ಲಿ ನಡೆದಿರುವಂತಹ ಕಾರ್ಯಕ್ರಮಗಳನ್ನ ಆಡಿಯೋ ಫೈಲ್ಸ್ ಅನ್ನು ಸಹ ಯೂಟ್ಯೂಬ್ ನಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆ ನಿಟ್ಟಿನೊಳಗಡೆ ಇವತ್ತು ಮತ್ತೊಂದು ಆನ್ಲೈನ್ ಒಳಗಡೆ ಶೂಟ್ ಮಾಡ್ತಾ ಇರುವಂತಹ ಹುಬ್ಬಳ್ಳಿ ಹರಟೆ. ನಮ್ ಜೊತೆಗೆ ಇವತ್ತು ವಿಶೇಷ ಅತಿಥಿಗಳಿದ್ದಾರೆ. ಅವ್ರನ್ನ ಪರಿಚಯ ಮಾಡಿಸೋಕೆ ಮೊದಲು ನಿಮಗೊಂದಿಷ್ಟು ವಿನಂತಿ ಹಾಗೂ ಧನ್ಯವಾದಗಳನ್ನ ಹೇಳಬೇಕು. ನಾನು ಧನ್ಯವಾದ ಎದಕ್ಕೆ ಅಂದ್ರೆ, ನೀವು ನಮ್ಮ ಕಾರ್ಯಕ್ರಮವನ್ನ ನೋಡಿ ಈ ಕಾರ್ಯಕ್ರಮವನ್ನ ಜನರಿಗೆ ಪರಿಚಯಿಸಿ ಇದರ ವಿಶೇಷತೆಯನ್ನ ನೀವು ಪರಿಚಯ ಮಾಡಿಸ್ತಾ ಇದ್ದದ್ದಕ್ಕೆ ನಿಮಗೆ ಅನಂತ ಅನಂತ ಧನ್ಯವಾದಗಳು. ಇದೇ ರೀತಿ ವೀಕ್ಷಕರಾದಂತ ನೀವು ಸಬ್ಸ್ಕ್ರಿಪ್ಷನ್ ಬಟನ್ ಒತ್ತಿರಿ. ಇದು ನಮಗೆ ಒಂದು ಟೀಮಿಗೆ ಹಾಗೂ ನಮಗೆ ಒಂದು ಸ್ಫೂರ್ತಿ ಅಂತ ಹೇಳ್ತೀನಿ. ಇನ್ನ ಚಲೋ ಅನ್ಸಿದ ಕಾರ್ಯಕ್ರಮವನ್ನ ನಾನು ಯಾಕೆ ಹೇಳ್ಬೇಕು, ನೀವೇ ಡೆಫಿನೆಟ್ ಆಗಿ ನಿಮ್ಮ ಆ ಖುಷಿಯನ್ನ ವ್ಯಕ್ತಪಡಿಸಿ ಬೇರೆದವರಿಗೂ ಸಹ ಇದನ್ನ ಕಳಿಸಿರುವಂತಹದ್ದು ಸಾಕಷ್ಟು ಉದಾಹರಣೆಗಳು ನೋಡ್ತೀವಿ ನಾವು. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನ ನೋಡಿದ್ಮೇಲೆ ದಯಮಾಡಿ ಒಂದು ಕಮೆಂಟ್ ಬರೀರಿ. ನಮ್ಮ ಅತಿಥಿಗಳಿಗೂ ಹಾಗೂ ನಮಗೂ ಒಂದು ಖುಷಿಯನ್ನ ಕೊಡುವಂತಹದ್ದಾಗ್ತದೆ ಅಂತ ನನ್ನ ಅನಿಸಿಕೆ. ಆ ನಿಟ್ಟಿನೊಳಗ ಇವತ್ತು ಬರ್ರಿ ಹಂಗಂದ್ರೆ ಮತ್ತೊಂದು ವಿಶೇಷ ಕಾರ್ಯಕ್ರಮ ಹುಬ್ಬಳ್ಳಿ ಹರಟೆದು. ಬರ್ರಿ, ನಾನು ನಮ್ಮ ಅತಿಥಿಯನ್ನ ಕರಿತೀನಿ. ಅವರು ಮೂಲತಃ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯವರು. ಹಗರಿಬೊಮ್ಮನಹಳ್ಳಿ ಅಂದ ತಕ್ಷಣ ತುಂಗಭದ್ರಾ ನದಿಯ ಆ ತೀರದಲ್ಲಿ ಅಂದ್ರೆ ಬ್ಯಾಕ್ ವಾಟರ್ ವಿಭಾಗದಲ್ಲಿರುವಂತಹದ್ದು. ಸೊ ಇವರು ಅಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿ ಅವ್ರು ಕಲ್ತಿರೋದು MA, LLB ಹಾಗೂ BEd ಮುಗಿಸಿದ್ರು. ಸ್ವಲ್ಪ ವರ್ಷ ಲಾ ಪ್ರಾಕ್ಟೀಸ್ ಮಾಡಿ ಆಮೇಲೆ ತಮ್ಮನ್ನು ತಾವು ಶಿಕ್ಷಣ ವೃತ್ತಿಗೆ ತೊಡಗಿಸಿಕೊಂಡ್ರು. ಇವತ್ತು 4 ವರ್ಷದ ಶಿಕ್ಷಕಿ ಅನುಭವದ ಜೊತೆಗೆ 9 ವರ್ಷದ ಪ್ರಾಂಶುಪಾಲ ಅನುಭವ ಅವರಲ್ಲಿದೆ. ಸೊ ಶಿ ಈಸ್ ಎ ಟೀಚರ್. ಫಸ್ಟ್ ಶಿ ಈಸ್ ಎ ಲಾಯರ್, ಶಿ ಈಸ್ ಎ ಟೀಚರ್ ಅಂಡ್ ನೌ ಶಿ ಈಸ್ ಎ ಪ್ರಿನ್ಸಿಪಲ್ ಆಫ್ ದ ಸ್ಕೂಲ್. ಇವರ ಸಾಮಾಜಿಕ ಕಳಕಳಿ ಹಾಗೂ ಮಕ್ಕಳ ಮೇಲಿರುವಂತಹ ಪ್ರೀತಿ ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಅವರ ಒಂದು ಭವಿಷ್ಯವನ್ನ ನೋಡುವಂತಹ ದೃಷ್ಟಿಕೋನ ಯಾವ ರೀತಿ ಅನ್ನೋದನ್ನ ಅವ್ರ ಬಾಯಿಂದನೇ ತಿಳ್ಕೊಂಬಂತ ಬರ್ರಿ. ಹಂಗಂದ್ರೆ ನಮ್ ಜೊತೆಗಿದ್ದಾರೆ ಸ್ಟುಡಿಯೋದೊಳಗೆ, ಇವತ್ತು ಆನ್ಲೈನ್ ಸ್ಟುಡಿಯೋದೊಳಗಿದ್ದಾರೆ ನಮ್ ಜೊತೆಗೆ ಶ್ರೀಮತಿ ಮಧುಮತಿ ಸಂಚಿ ಅವರಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣಂತ. ಮಧುಮತಿ ಮೇಡಮ್ ನಮಸ್ಕಾರ. ನಮ್ಮ ಹುಬ್ಬಳ್ಳಿ ಹರಟೆಗೆ ನಿಮಗೆ ಆದರದ ಸ್ವಾಗತ, ಸುಸ್ವಾಗತ. ಹುಬ್ಬಳ್ಳಿ ಹರಟೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ ನಮ್ ಜನರಿಗೆ ಪರಿಚಯಿಸಬೇಕು ಅಂತ. ಸೊ ಆ ನಿಟ್ಟಿನೊಳಗಡೆ ಈ ಕಾರ್ಯಕ್ರಮಕ್ಕೆ ನಿಮಗೆ ಆದರದ ಸ್ವಾಗತ, ಸುಸ್ವಾಗತ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ. ಮಧುಮತಿ ಮೇಡಮ್, ಈ ಕಾರ್ಯಕ್ರಮ ನಾವು ಬಹಳ ದಿನದಿಂದ ನಿಮ್ ಜೊತೆಗೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ವಿ. ಬಿಕಾಸ್ ಆಫ್ ಟೈಮ್, ನಿಮ್ಮ ಟೈಮ್ ಮ್ಯಾಚ್ ಆಗದೆ ಇದ್ದದ್ದಕ್ಕೆ ನೀವು ಬೇರೆ ಬೇರೆ ಚಟುವಟಿಕೆಯಲ್ಲಿ ಭಾಗವಹಿಸ್ತೀರಿ, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಬ್ಯುಸಿ ಇರ್ತೀರಿ. ಬಟ್ ಇವತ್ತು ನಿಮ್ ಸಮಯ ಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು. ಸೊ ಮಧುಮತಿ ಮೇಡಮ್, ನಿಮ್ಮ ಒಂದು ಪುಟ್ಟ ಪರಿಚಯನ ಮಾಡಿಕೊಡ್ಬೋದಾ? ಎಸ್ ಸರ್. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಮಧುಮತಿ. ನಾನೊಬ್ಬ ಸಿಂಗಲ್ ಪೇರೆಂಟ್. ಹೌದು, ಜೊತೆಗೆ ನಾನು ಓದಿದ್ದು BEd, MA, LLB ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಮದುವೆ ಆದ ನಂತರ, ಮಗು ಹುಟ್ಟಿದ ನಂತರ ನಾನು BEd, MA ಮುಗಿಸ್ಕೊಂಡು ಶಾಲೆಗೆ ಜಾಯ್ನ್ ಆದೆ. ಸೊ ನನ್ನ ಅದ್ರ ಜೊತೆಗೆ ನಾನು ಈಗ ಆನ್ಲೈನ್ ಕೋಚ್ ಕೂಡ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಓಕೆ, ಇದು ನನಗೊಂದು ಸೋಜಿಗ ಏನಪ್ಪಾ ಅಂತಂದ್ರೆ, ನೀವು ಕಲ್ತಿರೋದು MA, LLB ಸ್ವಲ್ಪ ವರ್ಷ ಲಾ ಪ್ರಾಕ್ಟೀಸ್ ಮಾಡಿದ್ರಿ. ಲಾ ಪ್ರಾಕ್ಟೀಸ್ ಮಾಡಿ ಈ ಶಿಕ್ಷಕ ಅಥವಾ ಶಿಕ್ಷಣ ವೃತ್ತಿ ಕಡೆ ನಿಮ್ಮ ಮನಸ್ಸು ಯಾಕೆ ಒಲಿತು? ಸರ್, ನನ್ನ ಜೀವನದಲ್ಲಿ ನಡೆದಂತ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ನಾನು ಶಿಕ್ಷಣ ವೃತ್ತಿಗೆ ಬರಬೇಕಾಯ್ತು. ಆ ಶಿಕ್ಷಣ ವೃತ್ತಿಯನ್ನೇ ಯಾಕೆ ಚೂಸ್ ಮಾಡಿದೆ ನಾನು ಲಾ ವೃತ್ತಿಯನ್ನ ಬಿಟ್ಟು ಅಂದ್ರೆ, ನನ್ನ ಮಗಳಿಗೆ ನಾನು ಸಮಯವನ್ನ ಕೊಡಬೇಕು.
ನನ್ನ ಮಗಳ ಬೆಳವಣಿಗೆಗೋಸ್ಕರ ನಾನು ಸಮಯ ಕೊಡಲೇಬೇಕು ಅನ್ನೋದಕ್ಕೋಸ್ಕರ ನಾನು ಶಿಕ್ಷಣ ವೃತ್ತಿಯನ್ನ ಚೂಸ್ ಮಾಡಿದೆ. ಚೂಸ್ ಮಾಡುವಾಗ ಅನಿವಾರ್ಯದಿಂದ ಬಂದೆ. ಆದರೆ ನಾನು ಐ ಆಮ್ ಬ್ಲೆಸ್ಡ್ ವಿತ್ ದ ಚಿಲ್ಡ್ರನ್. ನಾನು ಈ ವೃತ್ತಿಯನ್ನ ಮಾಡಲಿಕ್ಕೆ ತುಂಬಾ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತೀನಿ. ವಾವ್, ಸೂಪರ್. ಸೊ ಇನ್ನ ಈ ಶಿಕ್ಷಣ ವೃತ್ತಿಯಲ್ಲಿ ಪ್ರಾರಂಭ ದಿವಸದಲ್ಲಿ ಒಂದು 4 ವರ್ಷ ನೀವು ಟೀಚಿಂಗ್ ಪ್ರೊಫೆಷನ್ದಲ್ಲಿದ್ರಿ. ಅದು ಯಾವ ಅನುಭವ ನಿಮಗೆ ಕೊಡ್ತು ಮತ್ತು ಅಲ್ಲಿ ನೀವು ಕಲ್ತಿರುವಂತಹದ್ದೇನು ಅಂತ ನಿಮಗೆ ನೆನಪಿದೆ? ಹಾ ಸರ್, ಶಿಕ್ಷಣ ವೃತ್ತಿಯಿಂದ ಅಥವಾ ಶಿಕ್ಷಕ ವೃತ್ತಿಯಿಂದ ನನಗೆ ಸಿಕ್ಕಿದ್ದ ಅನುಭವ ಏನಂದ್ರೆ ಸರ್, ನಾನು ಯಾವ ರೀತಿಯಾಗಿ ಮಕ್ಕಳನ್ನ ಬೆಳೆಸ್ಬೇಕು, ಮತ್ತೆ ಟೀಚರ್ ಮಾಡುವಂತ ತಪ್ಪುಗಳು ಏನು, ಆಸ್ ಎ ಟೀಚರ್ ಆಗಿ ನಾನು ಮಾಡಿದ್ದೀನಿ ಸರ್ ಆ ತಪ್ಪುಗಳನ್ನ. ಆ ತಪ್ಪುಗಳು ಏನು ಅಂತ ನನಗೆ ಅರಿವಾಗಿದ್ದಕ್ಕೆ ಟೀಚರ್ ಆಗಿ ಮಾಡಿದ್ದೀನಿ. ಈ ಒಂದು PUCಗೆ ಲೆಕ್ಚರ್ ಆಗಿ ಸಹ ಮಾಡಿದ್ದೀನಿ ನಾನು. ಸೊ ಅಲ್ಲಿ ಸಿಕ್ಕಂತ ಅನುಭವನೇ ನನಗೆ ಇವತ್ತು ನಮ್ಮ ಟೀಚರ್ಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅಥವಾ ಟ್ರೈನ್ ಅಪ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ನನಗೆ. ಸಾಧ್ಯ ಆಗಿದೆ. ಓಕೆ. ಇನ್ನ ಇವತ್ತು ಈ ಒಂದು ಶಾಲಾ ಮಕ್ಕಳ ಜೊತೆಗೆ ನೀವು ಒಡನಾಟ ಮಾಡ್ತಾ ಇದ್ದೀರಿ. ಆಮೇಲೆ ಪ್ರಿನ್ಸಿಪಲ್ ವೃತ್ತಿ 9 ವರ್ಷದ ಪಯಣ ಇದೆ ನಿಮ್ದು. ಈ ಪಯಣ ನಿಮಗೆ ಯಾವ ಅನುಭವವನ್ನ ಕೊಟ್ಟಿದೆ? ಆಸ್ ಎ ಪ್ರಿನ್ಸಿಪಲ್, ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್? ಆಸ್ ಎ ಪ್ರಿನ್ಸಿಪಲ್, ಆಕ್ಚುಲಿ ಟೀಚರು, ಸ್ಟಾಫು, ಮಕ್ಕಳು ಎಲ್ಲರೂ ಭಯಪಡುವಂತ ಒಂದು ಪ್ರೊಫೆಷನ್ ಸರ್ ಅದು, ಅಂದ್ರೆ ಒಂದು ಸೀಟ್ ಅದು. ಆದ್ರೆ ನನ್ನ ಅನುಭವದಲ್ಲಿ ನನಗಾಗಿರೋದು ಏನಂದ್ರೆ, ಮಕ್ಕಳು ಭಯಪಡೋದಿಲ್ಲ. ಆಕ್ಚುಲಿ ಮಕ್ಕಳು ಬಹಳ ಪ್ರೀತಿಯಿಂದ ಆಧರಿಸ್ತಾರೆ. ಟೀಚರ್ ಹತ್ರ ಇರೋಂಥ ಒಂದು ಡಿಸ್ಟೆನ್ಸ್ ಏನಿರುತ್ತಲ್ಲ, ಹೋಮ್ವರ್ಕ್ ಮಾಡಬೇಕು, ಕ್ಲಾಸ್ ವರ್ಕ್ ಮಾಡಬೇಕು ಅನ್ನೋಂಥ ಒಂದು ಭಯ ಇರುತ್ತಲ್ಲ, ಆ ಭಯ ನನ್ನೊಂದಿಗಿರಲ್ಲ. ಮಧುಮತಿ ಮೇಡಮ್ ಬಂದ್ರು ಅಂತ ಖುಷಿ ಪಡುವಂತ ಮಕ್ಳಿದಾರೆ ನನ್ನ ಜೊತೆಗೆ ನಿನ್ನ ಸ್ನೇಹಿತರು ಯಾರು ಅಂತ ಕೇಳಿದ್ರೆ, ನಿನ್ ಕ್ಲೋಸ್ ಫ್ರೆಂಡ್ ಯಾರು ಅಂದ್ರೆ ನನಗೆ ಮಧುಮತಿ ಮೇಡಮ್ ಅಂತ ಹೇಳೋಂತ ಮಕ್ಳಿದ್ದಾರೆ. ಸೊ ಆ ಪ್ರೀತಿ, ಆ ಆದರ, ಆ ಡಿಸ್ಟೆನ್ಸ್ ಇಲ್ಲದೆ ಇರುವಂತ ಒಂದು ಪ್ರೀತಿ ಇದೆ ಅಲ್ಲ ಸರ್, ಅದ್ ನನಗೆ ಬಹಳ ಸಿಕ್ಕಿದೆ. ಅದರಿಂದ ನಾನು ಹೇಳ್ತಾ ಇರೋದು, ಒಂದು ಹೂದೋಟದಲ್ಲಿ ನಾನೊಂದು ಹೂವಾಗಿ ಬೆಳೀತಾ ಇದ್ದೀನಿ ಅಂತ. ವಾವ್ ವಾವ್ ವಾವ್, ವೆರಿ ನೈಸ್. ಇವತ್ತಿನ ದಿನಮಾನದಲ್ಲಿ ಈ ಒಂದು ಪರಿವರ್ತನೆ, ಬದಲಾವಣೆಯನ್ನು ನೋಡಬೇಕು. ಯಾಕಂದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಶಾಲೆ ಒಳಗಡೆ ಪ್ರಿನ್ಸಿಪಾಲ್ರು ರೌಂಡ್ ಹೊಡಿತಾ ಇದ್ದಾರೆ ಅಂದ್ರೆ ಅವರು ನಮ್ಮ ಕ್ಲಾಸ್ ರೂಮ್ ಹತ್ರ ಬರ್ತಾ ಇದ್ರೆ ಕ್ಲಾಸ್ ರೂಮ್ ಎಲ್ಲ ಸ್ತಬ್ಧವಾಗಿರ್ತಿತ್ತು. ಯಾಕಂದ್ರೆ ಭಯ ಇರ್ತಿತ್ತು, ಭಯ ಜೊತೆಗೆ ಗೌರವ ಇರ್ತಿತ್ತು. ಗೌರವನೂ ಇತ್ತು, ಯಾಕಂದ್ರೆ ಅವ್ರು ಬಂದ ತಕ್ಷಣ ಎದ್ದು ನಿಲ್ತಿದ್ವಿ, ಅವ್ರ ಬಗ್ಗೆ ಪ್ರೀತಿ, ಅವ್ರ ಪಾಠ ಹೇಳೋ ಪದ್ಧತಿ ಅದನ್ನೆಲ್ಲ ನಾವು ಲೈಕ್ ಮಾಡ್ತಿದ್ವಿ. ಆದ್ರೆ ಭಯ ಇರ್ತಿತ್ತು ನಮಗೆ. ಸೊ ಇದು ಭಯಪೂರಿತ ಗೌರವ ಆಗಿತ್ತು. ಆದ್ರೆ ಇವತ್ತಿನ ದಿನಮಾನದಲ್ಲಿ ನಿಮ್ ಜೊತೆ ಮಾತಾಡಿದ್ಮೇಲೆ ನಮಗ್ ತಿಳಿಯೋದೇನಪ್ಪಾ ಅಂತಂದ್ರೆ, ಗೌರವ ಪ್ರೀತಿ ಪೂರ್ವಕವಾಗಿದೆ ಅಂತ. ಸೊ ಯಾವುದೋ ಒಂದು ಸಣ್ಣ ಮಗು ನನ್ನ ಆಪ್ತ ಸ್ನೇಹಿತರು ಯಾರಪ್ಪ ಅಂದ್ರೆ ಮಧುಮತಿ ಮೇಡಮ್ ಅಂತ ಹೇಳ್ತಾರಂದ್ರೆ, ಅವ್ರಿಗೆ ನಿಮ್ಮ ಜೊತೆಗಿರುವಂತ ಆ ಒಂದು ಬಾಂಧವ್ಯ, ಪ್ರೀತಿ ಏನಿದೆ ಅನ್ನೋದು ನಮಗೆ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗ್ತದೆ. ಇನ್ನ ಇವತ್ತಿನ ದಿನಮಾನದಲ್ಲಿ ನೀವು ನಾವೆಲ್ಲ ಕಡೆ ನೋಡ್ಲಿಕ್ಕತ್ತೀವಿ ಏನಪ್ಪಾ ಅಂದ್ರೆ, ಪ್ರಪಂಚದಾದ್ಯಂತ ಈ ಮಾರ್ಚ್ 8ನೇ ತಾರೀಕು ಹತ್ರ ಬಂದ್ರೆ ಮಹಿಳಾ ದಿನಾಚರಣೆ ಬರ್ತದೆ. ಈ ಮಹಿಳಾ ದಿನಾಚರಣೆ ಬಂದ್ರೆ ಸ್ತ್ರೀ ಸಬಲೀಕರಣದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇರ್ತವೆ. ಸೊ ಆ ದೃಷ್ಟಿಕೋನದಲ್ಲಿ ಸ್ತ್ರೀ ಸಬಲೀಕರಣಕ್ಕೆ ಮತ್ತು ನೀವು ಆರಿಸ್ಕೊಂಡಿರುವಂತಹದ್ದು, ನನಗೆ ನಿಮ್ಮ ಶೀರ್ಷಿಕೆ ಬಹಳ ಲೈಕ್ ಆಗಿದೆ. ಏನಂದ್ರೆ, ಅಮ್ಮ ನೀನು ಒಬ್ಬಳೇ ಅಂತ ಒಂದು ಪ್ರಶ್ನೆ ಇದೆ ಅಲ್ಲ. ಸೊ ಇದು ನನಗೆ ಬಹಳ ಸೂಚಕ, ಬಹಳ ವಿಶೇಷ ಅನಿಸುವಂತ ಒಂದು ಶೀರ್ಷಿಕೆ ಇದು. ಆ ನಿಟ್ಟಿನೊಳಗೆ ಈ ಸ್ತ್ರೀ ಸಬಲೀಕರಣಕ್ಕೂ ಈಗ ತಾಯಿಯ ಸಬಲೀಕರಣಕ್ಕೂ ನಿಮ್ಮ ಅನಿಸಿಕೆ ಏನು? ಎಸ್ ಸರ್, ಎಲ್ಲ ಕ್ಷೇತ್ರಗಳಲ್ಲೂ ಸಹ ಎಲ್ಲ ಕಮ್ಯುನಿಟೀಸು ಕೂಡ ಸ್ತ್ರೀಯ ಸಬಲೀಕರಣವನ್ನ ಹೊಂದಬೇಕು ಅನ್ನೋದ್ರ ಹಿಂದೆ ಹೋರಾಟ ನಡೀತಾ ಇದ್ದಾವೆ. ಆದ್ರೆ ಎಲ್ಲೂ ಇಲ್ಲ ತಾಯಿಯ ಸಬಲೀಕರಣವನ್ನ ಹೊಂದಬೇಕು ಅಂತ. ಸ್ತ್ರೀ ಸಬಲೀಕರಣ ಒಂದ್ ಕಡೆ ಆದ್ರೆ, ತಾಯಿ ಸಬಲೀಕರಣವನ್ನ ಹೊಂದಿದಾಳ? ತಾಯಿಗೆ ಸ್ವಾತಂತ್ರ್ಯ ಇದೆನಾ? ಅಥವಾ ತಾಯಿ ಮುಕ್ತವಾಗಿ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾಳ? ಇದೆಲ್ಲದನ್ನ ಯೋಚನೆ ಮಾಡಿದಾಗ ನನಗನ್ಸಿದ್ದು, ಸ್ತ್ರೀ ಸಬಲೀಕರಣಕ್ಕಿಂತ ಬಹುಮುಖ್ಯವಾಗಿದ್ದು ತಾಯಿಯ ಸಬಲೀಕರಣ. ಸೊ ಆ ನಿಟ್ಟಿನೆಡೆಗೆ ನಾನು ಈ ಶೀರ್ಷಿಕೆಯನ್ನ ಆರಿಸ್ಕೊಳ್ಳಿಕ್ಕೆ ಕಾರಣ ಆಯ್ತು ಸರ್.
ಸಮಾಜಕ್ಕೆ ಆ, ನಾವು ಒಂದಿಷ್ಟು ಏನಾದರೂ ಕೊಡಬೇಕು ಕೊಡುಗೆಯನ್ನ ಅನ್ನೋದಕ್ಕೋಸ್ಕರ ನನ್ನ ಅನುಭವ, ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅಲ್ಲ, ಅದ್ರ ಮುಖಾಂತರ ನಾನು ಈ ಶೀರ್ಷಿಕೆಯನ್ನು ಆರಿಸ್ಕೊಂಡು ಅದ್ರ ಜೊತೆಗೆ ಈ ಆನ್ಲೈನ್ ಕೋಚನ್ನು ಪ್ರಾರಂಭ ಮಾಡಿದ್ದು. ಓಕೆ, ನನಗೆ ಇಲ್ಲಿ ಒಂದು ಸೂಕ್ಷ್ಮ ವಿಚಾರ ತಿಳಿದು ಬರೋದು ಏನಂತಂದ್ರೆ, ಯಾವಾಗ ನಾವು ಸ್ತ್ರೀ ಸಬಲೀಕರಣ ಅಂತೀವಿ, ಸ್ತ್ರೀ ಸಮಾಜದಲ್ಲಿ ಪರಿಚಯ ಆಗೋದು ಸ್ತ್ರೀ ಸಬಲೀಕರಣ ಅಂತ ಅನಿಸ್ತದೆ. ಈಗ ತಾಯಿಯ ಸಬಲೀಕರಣ ಅಥವಾ ತಾಯಿ ಬಗ್ಗೆ ಪೋಷಣೆ ಅಥವಾ ತಾಯಿಯ ಈ ಸಬಲೀಕರಣ ಅನ್ನೋ ಶಬ್ದ ಉಪಯೋಗಿಸೋದಾದ್ರೆ ಇದು ಮನೆಯಿಂದ ಪ್ರಾರಂಭ ಆಗ್ತದೆ. ಸೊ ಸ್ತ್ರೀ ಅನ್ನೋ ಶಬ್ದ ಸಮಾಜದಲ್ಲಿ ವ್ಯಾಪ್ತಿ ಆದ್ರೆ ತಾಯಿ ಅನ್ನೋದು ಮನೆಯಲ್ಲಿ ಪ್ರಕಟ ಆಗ್ತದೆ. ಅಂದ್ರೆ ನಿಮ್ಮ ಪ್ರಕಾರ ನೀವು ಈ ಒಂದು ಶೀರ್ಷಿಕೆಯನ್ನ, ಕೆಲಸವನ್ನ ಆರಿಸ್ಕೊಂಡಿದ್ದೇನೆಂದ್ರೆ, ಮನೆಯ ಮೊದಲ ಪಾಠಶಾಲೆ ಅಂತ ಏನಿದೆ ಅದನ್ನ ನೀವು ತಾಯಿನ ಮನೆಯಲ್ಲಿಯೇ ಮೊದಲು ಗೌರವಿಸಬೇಕು ಅನ್ನುವಂಥದ್ದನ್ನ ಸಮಾಜಕ್ಕೆ ನೀವು ಬೇರೆ ರೀತಿಯಿಂದ ಪರಿಚಯ ಮಾಡ್ಲಿಕ್ಕೆ. ಇದು ನಿಜಕ್ಕೂ ನೊಬೆಲ್ ಥಾಟ್ ಅಥವಾ ನೊಬೆಲ್ ಪ್ರೊಫೆಷನ್ ಅಥವಾ ನೊಬೆಲ್ ಕೆಲಸ ನೀವು ಮಾಡ್ಲಿಕ್ಕೆ ಅಂತ ನಾವು ಹೇಳ್ಬೇಕೀಗ. ಈಗ ನಿಮ್ಮ ದೃಷ್ಟಿಕೋನದಲ್ಲಿ ಯಾಕ್ರಿ ಈ ತಾಯಿಗೆ ನಾವು ಸಬಲೀಕರಣ ಮಾಡಬೇಕು ಅಥವಾ ತಾಯಿಗೆ ಕೇರ್ ಮಾಡಬೇಕು ಅಂತೀರಿ ನಿಮ್ಮ ದೃಷ್ಟಿಕೋನ? ಸರ್, ತಾಯಿ ಆದ ನಂತರ ಒಂದು ಹೆಣ್ಣು ಮಗು ಅವ್ರ ಮನೇಲಿದ್ದಾಗ ತಂದೆ ತಾಯಿಯನ್ನ ಕೇರ್ ಮಾಡ್ತಾಳೆ. ಮದುವೆ ಆದ ನಂತರ ಗಂಡನ್ನ ಇಂಪಾರ್ಟೆಂಟು. ಮಗು ಆದ್ಮೇಲೆ ಇವ್ರು ಯಾರು ಇಂಪಾರ್ಟೆಂಟ್ ಅಲ್ಲ, ಮಕ್ಕಳೇ ಇಂಪಾರ್ಟೆಂಟು. ಆ ತಾಯಿ ತನ್ನ ಸ್ವಂತ ಅಭಿಪ್ರಾಯಗಳಿಗೆ ಅಥವಾ ತನ್ನ ಸ್ವಂತ ಆರೋಗ್ಯದ ಬಗ್ಗೆ, ತನ್ನ ಸ್ವಯಂ ಕೆರಿಯರ್ ಬಗ್ಗೆ ಚಿಂತೆ ಮಾಡ್ದೇನೆ ಆಕೆ ಮಕ್ಕಳ ಬೆಳವಣಿಗೆಗೋಸ್ಕರ ತುಂಬಾ ಹೋರಾಟಗಳನ್ನೇ ಮಾಡ್ತಾ ಇರ್ತಾಳೆ. ಸೊ ಈ ನಿಟ್ಟಿನಡೆಗೆ ಸ್ತ್ರೀ ಅಮ್ಮ ನೀನೊಬ್ಳೆ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಅಮ್ಮ ಸಬಲೀಕರಣವನ್ನ ಹೊಂದಬೇಕು. ಕಾರಣ ಅಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ಆ ಮನೆ ಕುಟುಂಬ ಚೆನ್ನಾಗಿರ್ತದೆ. ಅಮ್ಮ ಡೆವಲಪ್ ಆಗ್ತಾ ಇದ್ರೆ, ಅಮ್ಮ ತನ್ನ ಬೆಳವಣಿಗೆಯನ್ನ ನೋಡ್ತಾ ಇದ್ದಾಗ ಇಡೀ ಮನೆಯಲ್ಲಿರುವಂತ ಎಲ್ಲರೂ ಕೂಡ ಆಕೆಗೆ ಸಹ ಒತ್ತಾಸೆಯನ್ನ ಕೊಡ್ತಾರೆ. ಜೊತೆಗೆ ಅವರು ಕೂಡ ತಮ್ಮ ಬೆಳವಣಿಗೆ ಅತ್ತ ನಡೀತಾ ಇರ್ತಾರೆ. ಅದಕ್ಕೋಸ್ಕರನೇ ನಾನು ಆಯ್ಕೆ ಮಾಡ್ಕೊಂಡಿದ್ದು ಅಮ್ಮ ಸಬಲೀಕರಣವನ್ನ ಹೊಂದಬೇಕು. ಅಮ್ಮ ಸಬಲೀಕರಣ ಹೊಂದಿದಾಗ ಮಾತ್ರ ಕುಟುಂಬಗಳು ಸಬಲೀಕರಣವನ್ನ ಹೊಂದ್ತವೆ. ನಾವು ನೋಡಂತಂಗೆ ಎಲ್ಲೇ ಹೋಗಿ ಎಷ್ಟೇ ದುಡ್ದು ಬಂದ್ರು, ಯಾವ ದೇಶ ವಿದೇಶಕ್ಕೆ ಹೋಗಿ ಬಂದ್ರು ನಮಗೆ ಬಹಳ ಮುಖ್ಯ ಆಗಿರೋದು ಕುಟುಂಬ. ಆ ಕುಟುಂಬದಲ್ಲಿ ಮೇನ್ ಪಾತ್ರ ಇರೋದು ತಂದೆ ಪಾತ್ರ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಿನ ಪಾತ್ರ ತಾಯಿದು. ಇದಕ್ಕೊಂದು ನಾನು ಉದಾಹರಣೆ ಹೇಳ್ಬೇಕಂದ್ರೆ, ನನ್ನ ತಂದೆ ಒಬ್ಬ ಸರ್ವೇರ್ ಸರ್. ಬೇರೆ ನಾವು 4 ಜನ ಮಕ್ಕಳು ಇದ್ರು ಕೂಡ ಅವರು ನಮ್ಮನ್ನ ಎಲ್ಲೂ ಟ್ರಾನ್ಸ್ಫರ್ ಆದ್ರೂ ಕೂಡ ಎಜುಕೇಶನ್ ಪ್ರಾಬ್ಲಮ್ ಆಗ್ತದೆ ಅಂತ ಅವರೊಬ್ಬರೇ ಹೋಗ್ತಾ ಇದ್ರು. ಆಗ ನಮ್ಮನ್ನೆಲ್ಲ ಬೆಳೆಸಿದ್ದು, ನೋಡ್ಕೊಂಡಿದ್ದು ನನ್ನ ತಾಯಿ ಬರೀ ಓದಿರೋದು ಬರೀ 4ನೇ ಕ್ಲಾಸು. ಆದ್ರೆ ಆಕೆ ನನ್ನ 4 ಜನನ್ನು ಸಂಸ್ಕಾರವಂತರಾಗಿ ಓದ್ಲಿಕ್ಕೆ ಇಷ್ಟು ಬೆಳಿಲಿಕ್ಕೆ ಕಾರಣ ಆಗಿದ್ದಾರೆ ಅಂದ್ರೆ ತಾಯಿ ಸಬಲೀಕರಣವನ್ನ ಹೊಂದಲೇಬೇಕು. ತನ್ನ ಆಸೆ, ತನ್ನ ಇಷ್ಟ ಯಾವುದನ್ನು ಕೂಡ ಪಾಪ ಆಕೆ ಇವತ್ತಿನವರೆಗೂ ಕೇಳಿಲ್ಲ, ನೋಡಿಲ್ಲ. ಸೊ ಅಂತ ತಾಯಿಗೆ ನಾವು ಸಬಲೀಕರಣವನ್ನು ಹೊಂದಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅವರ ಎಷ್ಟೋ ಆಸೆಗಳು, ಕನಸುಗಳು ಇರ್ತವೆ, ಅವನ್ನು ಕೂಡ ಈಡೇರಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಕಾನ್ಫಿಡೆಂಟ್ ಆಗಿ ಬೆಳೆಯಕ್ಕಾಗತ್ತೆ. ಆಕೆ ಒಂದು ಸ್ಟೆಪ್ ಮುಂದೆ ಬೆಳೆದ್ಲು ಅಂದ್ರೆ ಆ ಮಕ್ಕಳನ್ನ ಬೆಳೆಸ್ಲಿಕ್ಕೂ ಸಹ ಸಾಧ್ಯ ಆಗುತ್ತೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ತಾಯಿನೇ ಬಹಳ ಮುಖ್ಯ ದಾರಿ. ಅದರ ತಂದೆನ ಪರಿಚಯ ಮಾಡ್ಕೊಳ್ಳೋದು, ಇಡೀ ಸಮಾಜವನ್ನ ಪರಿಚಯ ಮಾಡ್ಕೊಳ್ಳೋದು, ಕುಟುಂಬವನ್ನ ಪರಿಚಯ ಮಾಡ್ಕೊಳ್ಳೋದು ತಾಯಿ ಮಾತ್ರ ಸರ್. ತಾಯಿನೇ ಮೊದಲ ಗುರು. ಸೊ ಆ ತಾಯಿ ಸಬಲೀಕರಣವನ್ನ ಹೊಂದಬೇಕು ಅನ್ನೋದು ನನ್ನ ಅಭಿಲಾಷೆ ಸರ್. ವಂಡರ್ಫುಲ್. ಸೊ ಅಂದ್ರೆ ಇವತ್ತು ಕುಟುಂಬದಲ್ಲಿ ತಾಯಿಯ ಪಾತ್ರ ಎಷ್ಟು ಇದೆ, ಅದ್ರ ಜೊತೆಗೆ ತಾಯಿ ತನ್ನಷ್ಟಕ್ಕೆ ತಾನೇ ಸಮಾಜದಲ್ಲಿರುವಂತ ಪ್ರತಿಯೊಂದು ಕುಟುಂಬದಲ್ಲಿರುವಂತವ್ರನ್ನ ರೆಸ್ಪೆಕ್ಟ್ ಕೊಡ್ತಾಳೆ, ಅವ್ರ ಬಗ್ಗೆ ಕಾಳಜಿ ಇರ್ತದೆ. ಆದ್ರೆ ತನ್ನ ಸ್ವಯಂ ಕಾಳಜಿನ ಗಮನಿಸದೆ ಅವಳು ಹೋರಾಡ್ತಾ ಇರ್ತಾಳೆ ತನ್ನ ಜೀವನದಾದ್ಯಂತ ಅಂತ ನಿಮ್ಮ ಅನಿಸಿಕೆ ಬಹಳ ಹೇಳ್ಬೇಕು, ಗೌರವಾನ್ವಿತವಾದಂತ ವಿಚಾರ ಇದು. ಸೊ ಈಗ ನಿಮ್ಮ ಗಮನದಲ್ಲಿ ಈ ಒಂದು ತಾಯಿ ನೆಗ್ಲೆಕ್ಟ್ ಮಾಡ್ತಾ ಇರುವಂತಹದ್ದು ಯಾವುದು,
ಒಂದನೇದ್ದು. ಅದರಿಂದ ಆಗುವಂತ ಪರಿಣಾಮಗಳೇನು? ಎಸ್ ಸರ್. ತಾಯಿ ಮೊದಲನೇದಾಗಿ ನೆಗ್ಲೆಕ್ಟ್ ಮಾಡುವಂಥದ್ದು ತನ್ನ ಆರೋಗ್ಯ. ಒಂದು ಮಾನಸಿಕ ಆರೋಗ್ಯ, ಇನ್ನೊಂದು ದೈಹಿಕ ಆರೋಗ್ಯ. ತನ್ನ ಬಗ್ಗೆ ತಾನು ಯಾವತ್ತೂ ಕೇರ್ ಮಾಡ್ಕೊಳ್ಳೋದೇ ಇಲ್ಲ. ಅಡಿಗೆ ಮಾಡ್ತಾರೆ, ಬಿಸಿ ಬಿಸಿ ಮಾಡ್ತಾರೆ, ಪ್ರೋಟೀನ್ ಇರುವಂತ ಡಯಟ್ ಫುಡ್ ಎಲ್ಲವನ್ನ ಮಾಡ್ತಾರೆ. ಆದ್ರೆ ತಾನು ಮೊದಲು ತಿನ್ಬೇಕು ಅನ್ನೋಂಥ ಆಸೆ ಇರೋದಿಲ್ಲ ಅವರಿಗೆ. ಮೊದಲು ಮನೆಯವರಿಗೆ, ಮನೆಯ ಕುಟುಂಬದ ಎಲ್ಲಾ ಸದಸ್ಯರಿಗೂ, ಮಕ್ಕಳಿಗೂ ಅವ್ರು ಏನೇನ್ ಕೇಳ್ತಾರೆ ಅದನ್ನೆಲ್ಲವನ್ನ ಒದಗಿಸ್ಕೊಡ್ತಾಳೆ. ಆಕೆ ಟಿಫಿನ್ ಮಾಡೋದೇ 10:30, 11 ಗಂಟೆ. ಎಲ್ಲೂ ತನ್ನ ಬಗ್ಗೆ ತಾನು ಚಿಂತೆನೆ ವಹಿಸೋದಿಲ್ಲ. ಮೊದಲು ಕೆಲಸ ಆಗ್ಬೇಕು, ಮನೆಯವರು ತೊಳಿಬೇಕು, ಒರೆಸ್ಬೇಕು, ಪೂಜೆ ಮಾಡ್ಬೇಕು, ಇದೇ ಕೆಲಸದಲ್ಲೇ ನಿರತ ಆಗಿರ್ತಾರೆ ವಿನಃ ತನ್ನನ್ನು ತಾನು ಕೇರ್ ಮಾಡ್ಕೊಳ್ಳೋ ಹಾಗೆ ಆಗ್ಬೇಕು. ಉಳ್ದಿದ್ದೋ ತಿಂದು ಹೊಟ್ಟೆ ತುಂಬಿಸೋಂತ ಪ್ರಯತ್ನ ಆಗ್ಬಾರ್ದು. ತನ್ನ ಆರೋಗ್ಯದ ಬಗ್ಗೆ ಗಮನ ಹರಿಸ್ಬೇಕು. ಅದ್ರ ಜೊತೆಗೆ ತನ್ನ ಮಾನಸಿಕವಾಗಿಯೂ ಸಹನು ಬೆಳವಣಿಗೆ ಹೊಂದಬೇಕು ಅನ್ನೋದು ನನ್ನ ಮೊದಲ ಆದ್ಯತೆ ಸರ್. ಓಕೆ, ಇದು ಒಂದನೇದಾಯ್ತು. ಎರಡನೇದ್ದು, ಇದರಿಂದ ತಾಯಿ ತನ್ನ ಕಾಳಜಿಯನ್ನ ತಾನೇ ಮಾಡದೇ ಇದ್ದಾಗ ಆಗುವಂತ ಪರಿಣಾಮಗಳೇನು ಅಂತ ಹೇಳ್ಬೋದಾ? ಹಾ ಸರ್. ತಾಯಿ ತನ್ನ ಬಗ್ಗೆ ತಾನೇ ಕಾಳಜಿ ಮಾಡ್ಕೊಳ್ದೇ ಇದ್ರೆ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಹೋಗ್ತವೆ. ಕಾಲ್ ನೋವು, ಕೈ ನೋವು, ಬೆನ್ನೋವು ಹೇಳ್ತಾನೆ ಇರ್ತಾರೆ ಅದನ್ನ. ಆದ್ರೆ ಅದನ್ನ ಎಲ್ಲೂ ಕೂಡ ಬೇಗ ವ್ಯಕ್ತಪಡಿಸೋದಿಲ್ಲ. ಜೊತೆಗೆ ಅದನ್ನ ಸರಿ ಮಾಡ್ಕೊಳ್ಳೋ ದಾರಿನೂ ಹುಡ್ಕೊಳ್ಳೋದಿಲ್ಲ. ತಾನು ಆರೋಗ್ಯವಾಗಿದ್ದಾಗ ಮಾತ್ರ ಕುಟುಂಬ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಸರ್. ತಾಯಿಗೆ ಹುಷಾರ್. ಹೌದು ಹೌದು. ಓಕೆ. ಸೊ ಅಂದ್ರೆ ತಾಯಿಯ ಆರೋಗ್ಯ ಅಷ್ಟೇ ಅಲ್ಲದೇನೆ ಅವಳ ಸರ್ವತೋಮುಖ ಬೆಳವಣಿಗೆಯನ್ನ ನೀವು ಗೌರವಿಸಿ ಇಂಥ ಒಂದು ಕಾರ್ಯಚಟುವಟಿಕೆಗಳನ್ನ ಸಮಾಜಕ್ಕೋಸ್ಕರ ನೀವು ಮಾಡಬೇಕು ಮತ್ತು ಅವರಿಗೆ ಇದರಿಂದ ಉಪಯುಕ್ತವಾದಂತಹ ಸಲಹೆಯ ಉಪಯುಕ್ತವಾದಂತಹ ಮಾರ್ಗದರ್ಶನ ಆಗ್ಬೇಕು ಅಂತ ಹುಟ್ಕೊಂಡಿರುವಂತಹದ್ದು ಅಮ್ಮ ನೀನು ಒಬ್ಬಳೇ ಅನ್ನುವಂಥ ಈ ಒಂದು ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಸೊ ಈ ಒಂದು ನಿಮ್ಮ ಕೆಲಸ ಯಾವ ರೀತಿ ನಡೀತದೆ, ನಿಮ್ಮ ಕಾರ್ಯ ಚಟುವಟಿಕೆ ಯಾವ ರೀತಿ ನಡೀತದೆ ಅಂತ ನಮ್ಗೆ ಹಂಚ್ಕೊಳ್ಬೋದಾ? ಎಸ್ ಸರ್. ಸರ್, ನನ್ನ ಕಮ್ಯುನಿಟಿಗೆ ಜಾಯಿನ್ ಆಗುವಂತ ತಾಯಂದ್ರೆಲ್ಲ ತನ್ನ ಡೆವಲಪ್ಮೆಂಟ್ ಜೊತೆಗೆ ಮಕ್ಕಳ ಬೆಳವಣಿಗೆಯನ್ನ ನೋಡ್ತಾ ಹೋಗ್ತಾರೆ. ಮಕ್ಕಳಿಗೆ ಸಮಯವನ್ನ ಕೊಡ್ತಾರೆ. ಹೆಚ್ಚು ಬೇಕಾಗಿರೋದೇನು ಸರ್, ಮಕ್ಕಳ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದನ್ನ ನೋಡ್ತಾ ಇರ್ಬೇಕು. ಇವತ್ತಿನ ದಿನಮಾನಗಳಲ್ಲಿ ಪಾಲಕರೆಲ್ಲ ಮಕ್ಕಳನ್ನ ಮಾರ್ಕ್ಸ್ ಕಾರ್ಡ್ನ ವಿಸಿಟಿಂಗ್ ಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಮಕ್ಕಳಿಗೆ ಬರೀ ಮಾರ್ಕ್ಸ್ ಕಾರ್ಡ್ ಅಷ್ಟೇ ಅಥವಾ ಮಾರ್ಕ್ಸ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಸರ್ವತೋಮುಖವಾದಂಥ ಬೆಳವಣಿಗೆ, ಫಾರ್ಮಲ್ ಎಜುಕೇಶನ್, ಇನ್ಫಾರ್ಮಲ್ ಎಜುಕೇಶನ್ ಅಂತ ಕರಿತೀವಿ. ಇದು ಫಾರ್ಮಲ್ ಎಜುಕೇಶನ್ ಏನೋ ಶಾಲೆಯಲ್ಲಿ ಸಿಗುತ್ತೆ, ಆದ್ರೆ ಇನ್ಫಾರ್ಮಲ್ ಎಜುಕೇಶನ್ಸ್ನ ನಾವು ಬೇರೆ ದಿಕ್ಕುಗಳಿಂದ ಸಹ ಒದಗಿಸ್ತಾ ಹೋಗಬೇಕು. ಅದು ಯಾರಿಂದ ನಡೆಯುತ್ತೆ? ತಾಯಿಯ ಮುಖಾಂತರ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಿ ನಾವು, ಹಿರಿಯರೆಲ್ಲ ಹೇಳಿದ್ದಾರೆ. ಹಾಗಾದ್ರೆ ಬೆಳೆಯೋ ಸಿರಿ ಅಂದ್ರೆ ಯಾವುದು? ಮಗು, ಚಿಕ್ಕ ಮಗು. ಆ ಮಗುವನ್ನ ಹೆಚ್ಚು ಸಮಯ ಕಳೆಯೋದು ಯಾರ ಜೊತೆಗೆ? ತಾಯಿ ಜೊತೆಗೆ. ಆ ತಾಯಿ ಸಬಲೀಕರಣವನ್ನು ಹೊಂದಿದ್ರೆ, ಆ ತಾಯಿಯನ್ನ ಕಲಿಸ್ಕೊಟ್ಬಿಟ್ರೆ, ಆ ತಾಯಿ ತಿಳುವಳಿಕೆಯನ್ನ ಹೊಂದ್ಬಿಟ್ರೆ ಆ ಮಕ್ಕಳು ಸರ್ವತೋಮುಖವಾಗಿ ಬೆಳವಣಿಗೆಯನ್ನ ಹೊಂದ್ತಾರೆ. ಈ ರೀತಿಯಾಗಿ ಹಲವಾರು ಕ್ಷೇತ್ರಗಳಲ್ಲಿ, ಅಂದ್ರೆ ಹಲವಾರು ತಾಯಂದ್ರು ಈ ರೀತಿಯಾಗಿ ಕಲ್ತು ಬೆಳವಣಿಗೆಯನ್ನ ಹೊಂದಿದ್ದಾರೆ ಸರ್. ನನ್ನ ಕಮ್ಯುನಿಟಿಯಲ್ಲಿ ತಾವು ಕಾನ್ಫಿಡೆಂಟ್ ಆಗಿದ್ದಾರೆ, ಜೊತೆಗೆ ಮಕ್ಕಳನ್ನು ಕಾನ್ಫಿಡೆಂಟ್ ಆಗಿ ಬೆಳೆಸ್ತಾ ಇದ್ದಾರೆ. ಹಾಗಿದ್ರೆ ನಿಮ್ಮ ಈ ಒಂದು ಕಮ್ಯುನಿಟಿಗೆ ಬಂದಾಗ ಯಾವ ರೀತಿ ಹಂತ ಹಂತವಾಗಿ ನಿಮ್ಮ ಬದಲಾವಣೆ, ಅಂದ್ರೆ ಆ ತಾಯಿಯಲ್ಲಿ ಬದಲಾವಣೆ, ಬೆಳವಣಿಗೆಯನ್ನ ಗಮನಿಸಬಹುದು, ಅಥವಾ ನೀವು ಯಾವ ರೀತಿ ಅವರಿಗೆ ಮಾರ್ಗದರ್ಶನ ಮಾಡ್ತೀರಿ ಮಧುಮತಿ ಮೇಡಮ್? ಎಸ್ ಸರ್. ಮೊದಲನೇದಾಗಿ ಮಕ್ಕಳು, ತಾಯಂದ್ರು ತಮ್ಮ ಆರೋಗ್ಯದ ಕಡೆ ಗಮನ ಹರಿಸ್ತಾರೆ ಸರ್. ತಮ್ಮ ಆರೋಗ್ಯ ಅಷ್ಟೇ ಅಲ್ಲ, ತಮ್ಮ ಕುಟುಂಬದ ಆರೋಗ್ಯದ ಕಡೆ ಗಮನ ಹರಿಸ್ತಾರೆ. ಇದು ಮೊದಲನೇದಾಗಿ ಅವ್ರು ಬೆಳೆಯುವಂತ ಒಂದು ವಿಧಾನ. ಎರಡನೇದಾಗಿ ಮಕ್ಕಳ ಬೆಳವಣಿಗೆಗೆ ತಾನು ಏನು ಸಹಾಯ ಮಾಡಬೇಕು ಅನ್ನೋದ್ರ ಕಡೆ ಒಂದು ಸ್ಟೆಪ್ ಮೇಲೆ ಇರ್ತಾ ಹೋಗ್ತಾರೆ ಸರ್. ಅದ್ರ ಮುಖಾಂತರ ತಾಯಿ ಮತ್ತು ಮಕ್ಕಳ ನಡುವೆ ಏನು ಅಂತರ ಇದೆ ಅಲ್ಲ ಇವತ್ತಿನ ದಿನಗಳಲ್ಲಿ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆ ಅಂತರ ಕಡಿಮೆ ಆದಾಗ ಅವರಿಬ್ಬರ ಕಮ್ಯುನಿಕೇಶನ್ ಡೆವಲಪ್ ಆಯ್ತು ಅಂದ್ರೆ ಮಕ್ಕಳಿಗೆ ಏನು ಒದಗಿಸ್ಬೇಕು ಅನ್ನೋದು ತಾಯಿಗೆ ಬೇಗ ಅರ್ಥ ಆಗ್ತಾ ಹೋಗುತ್ತೆ. ಜೊತೆಗೆ ಸ್ವಾವಲಂಬನೆಯಾಗಿ ಬೆಳೀತಾ ಹೋಗ್ತಾರೆ.
ಅವ್ರು ಬರವಣಿಗೆ ಅಲ್ಲಿ ಬೆಳೀತಾ ಹೋಗ್ತಾರೆ, ಆಂಟ್ರಪ್ರನರ್ ಆಗಿ ಬೆಳೀತಾ ಹೋಗ್ತಾರೆ. ಇನ್ನೊಂದು ಹೇಳ್ಬೇಕು ಅಂತಂದ್ರೆ ನಾನು ಕೂಡ ಇದಕ್ಕೊಂದು ನಿದರ್ಶನ ಸರ್. ಬೆಳವಣಿಗೆ ತಾಯಿಯಾಗಿ ಒಂದು ಬೆಳವಣಿಗೆ ಆಗ್ಲಿಕ್ಕೆ ನಾನೊಬ್ಳು ಇಲ್ಲಿ ನಿದರ್ಶನ ಆಗಿದ್ದೀನಿ. ಶಾಲೆ ಬಿಟ್ರೆ ಮನೆ, ಶಾಲೆಯಲ್ಲಿ ಏನ್ ನಡೆಯುತ್ತೋ ಅದ್ರ ಬಗ್ಗೆ ಅಷ್ಟೇ ಗಮನ, ಬಿಟ್ರೆ ಮನೆಯಲ್ಲಿ. ಇಷ್ಟೇ ನನಗೆ ಗೊತ್ತಿದ್ದಂತ ಪ್ರಪಂಚ. ನನ್ನನ್ನ ಗುರುತಿಸ್ತಿದ್ದ ಜನ ಯಾರು ಅಂದ್ರೆ ಶಾಲೆಗೆ ಬರುವಂತ ಪಾಲಕರು. ಇವ್ರನ್ನ ಬಿಟ್ರೆ ಹೊರಗಿನ ಯಾವ ಜಗತ್ತಿಗೂ ನಾನು ಪರಿಚಯ ಇರ್ಲಿಲ್ಲ. ಆದ್ರೆ ಇವತ್ತು ಕೂತು ಈ ಕೆಲಸವನ್ನ ಮಾಡ್ತಾ ಇದ್ದೀನಿ. ನಾನು ತಾಯಂದ್ರಿಗೋಸ್ಕರ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಅನ್ನೋ ಕಾರಣ, ನಾನು ಒಬ್ಬ ತಾಯಿಯಾಗಿ, ಒಬ್ಬ ಸಿಂಗಲ್ ಪೇರೆಂಟ್ ಆಗಿ ಸಹ ನನ್ನ ಗುರುಗಳ ಸಹಾಯದಿಂದ ನನಗೆ ನನ್ನಲ್ಲೂ ಕೂಡ ಶಕ್ತಿ ಇದೆ ಅಂತ ಗೊತ್ತಾಗ್ಲಿಕ್ಕೆ ದಾರಿ ಆಯ್ತು ಸರ್. ಇವತ್ತು ನಾನೊಬ್ಬ ತಾಯಂದ್ರಿಗೆ ನನ್ನ ಅನುಭವವನ್ನ ನನ್ನ ಸಮಯದಲ್ಲಿ ನಾನು ಹಂಚ್ಕೊಳಕ್ ಸಾಧ್ಯ ಆಗಿದೆ. ಆ ಅನುಭವದ ಮಾತುಗಳು ಅಥವಾ ನಾನು ಓದಿದ್ದು, ನಾನು ಕೇಳಿದ್ದು, ನನ್ನ ಗುರುಗಳು ಹೇಳಿದ್ದು, ಇದೆಲ್ಲದ್ರ ಮುಖಾಂತರ ನನಗೆ ಸಿಕ್ಕಂತ ನಾಲೆಡ್ಜ್ ಅನ್ನ ನಾನು ಹಂಚ್ಕೊಳ್ತಾ ಇದ್ದೀನಿ. ಅದ್ರ ಮುಖಾಂತರ ಎಷ್ಟೋ ತಾಯಂದ್ರಲ್ಲಿ ಬದಲಾವಣೆಯನ್ನ ಕಾಣ್ಲಿಕ್ಕೆ ಸಾಧ್ಯ ಆಗಿದೆ. ವಂಡರ್ಫುಲ್. ಸೊ ಹಾಗಿದ್ರೆ ಇವತ್ತು ನೀವು ಹೇಳಿದ್ರಿ ತಾಯಿಯ ಆರೋಗ್ಯ ಹಾಗೂ ಆಂಟರ್ಪ್ರಿನರ್ಶಿಪ್ ನಲ್ಲಿನೂ ಸಹ ಅವರು ಬೆಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀರಿ. ಸೊ ಈ ರೀತಿ ನಿಮ್ಮ ಒಂದು ಕಮ್ಯುನಿಟಿ ಒಳಗಡೆ ಅನುಭವ ಅಂದ್ರೆ ಯಾರು ನಿಮ್ಮ ಕಮ್ಯುನಿಟಿ ಒಳಗಡೆ ಬದಲಾವಣೆಯನ್ನ ಅನುಭವಿಸ್ತಾ ಇರುವಂತ ಒಂದಿಷ್ಟು ಉದಾಹರಣೆಗಳಿದ್ರೆ ಹೇಳ್ಬೋದಾ? ಎಸ್ ಸರ್, ಹೇಳ್ತೀನಿ. ನನ್ನ ಕಮ್ಯುನಿಟಿಯಲ್ಲಿ ಬರೆಯೋದನ್ನ ಕಲಿತಾರೆ. ಅಂದ್ರೆ ಎಷ್ಟೋ ಸ್ಟೋರಿಗಳನ್ನ, ತಮ್ಮ ಅನುಭವವನ್ನ ಬರೆದು ಪುಸ್ತಕಗಳನ್ನ ಮಾಡ್ಲಿಕ್ಕೆ ರೆಡಿ ಆಗ ಕಲಿತಾ ಇದ್ದಾರೆ. ವಿಡಿಯೋಗಳನ್ನ ಮಾಡೋದನ್ನ ಕಲಿತಾ ಇದ್ದಾರೆ. ಹಾಗೆ ತನ್ನ ಮನಸ್ಸಲ್ಲಿರುವಂತ ಭಾವನೆಗಳನ್ನ ಅಥವಾ ನೋವುಗಳನ್ನ ಬರ್ದಿಡೋದನ್ನ ಕಲಿತಾ ಇದ್ದಾರೆ. ಮೊದಲನೇದು ಸ್ಟೆಪ್ ಇದು ಡೆವಲಪ್ ಆಗ್ತಾ ಹೋಗುತ್ತೆ. ನಂತರದಲ್ಲಿ ಆರ್ಥಿಕವಾಗಿ ಸಬಲೀಕರಣವನ್ನು ಹೊಂದಬೇಕು ಅಂದ್ರೆ ನಾನೊಂದು ಅನುಭವನ ಹಂಚ್ಕೋತೀನಿ ಸರ್. ನನ್ನ ಕಮ್ಯುನಿಟಿಲಿ ಇರುವಂತ ತಾಯಿ ಕಾನ್ಫಿಡೆಂಟ್ ಇಲ್ಲದೆ ಆರ್ಥಿಕವಾಗಿ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಂತ ತಾಯಿ ಇವತ್ತು ಮನೆಯಲ್ಲೇ ಕೂತು ರೊಟ್ಟಿಯನ್ನ ಮಾಡಿ, ಓದಿಲ್ದೆ ಇರೋ ಕಾರಣ ಮನೇಲಿ ಕೂತು ರೊಟ್ಟಿ ಮಾಡಿ, ಶೇಂಗಾ ಹೋಳ್ಗೆ ಇರ್ಬೋದು, ಕೊಬ್ಬರಿ ಹೋಳ್ಗೆ ಇರ್ಬೋದು, ತನಗೆ ಗೊತ್ತಿದ್ದಂತ ವಿದ್ಯೆ ಮತ್ತೆ ತನಗೆ ಇರುವಂತ ಅನುಭವ, ತನ್ನ ಪ್ಯಾಷನ್ ಅದನ್ನ ಇಂಪ್ರೂವ್ ಮಾಡಿಕೊಂಡು ಇವತ್ತು ಆರ್ಥಿಕವಾಗಿ ಬೆಳೀತಾ ಇದ್ದಾರೆ. ಅದ್ರ ಜೊತೆಗೆ ಏನದು ತಾವು ಸಹ ಒಬ್ಬ ಕೋಚ್ ಆಗ್ಬೇಕು ಅನ್ನುವಂತ ಒಂದು ಅಭಿಲಾಷೆಯಿಂದ ಬೆಳೀತಾ ಇದ್ದಾರೆ ಸರ್. ವಾವ್, ಇದನ್ನ ಕೇಳಿದ್ರೆ ನನಗೆ ಈ ಸಂದರ್ಭದಲ್ಲಿ ಈ ಸ್ತ್ರೀ ಸಬಲೀಕರಣ ಅಥವಾ ಮಾತೆಯ ತಾಯಿಯ ಸಬಲೀಕರಣದ ಬಗ್ಗೆ ವಿಚಾರ ಮಾಡಿದಾಗ ಮತ್ತು ಅವರಲ್ಲಿರುವಂತ ಆಂಟರ್ಪ್ರಿನರ್ಶಿಪ್ ಅಂದ್ರೆ ಗಮನಿಸಿದಾಗ ನನ್ನ ತಾಯಿ ಒಂದು ಇನ್ಸಿಡೆಂಟ್ ನೆನಪಾಗ್ತದೆ ನನಗೆ. ಇದು 30 ವರ್ಷ, 35, 36 ವರ್ಷದ ಹಿಂದಿನ ಒಂದು ಘಟನೆ. ನಾವೆಲ್ಲ ಪ್ರಾಥಮಿಕ ಶಾಲೆ, ಹೈಸ್ಕೂಲ್ ಎಸ್ಪೆಷಲಿ ಹೈಸ್ಕೂಲ್ ಟೈಮ್ ನೆನಪಿದೆ. ಹೈಸ್ಕೂಲ್ಗೆ ಹೋಗುವಾಗ ನಮ್ಮ ಮನೆಯಲ್ಲಿ ನಮ್ಮಮ್ಮ ಮನೆಯೊಳಗಡೆನೆ ತನ್ನ ಜವಾಬ್ದಾರಿಗಳನ್ನ ಸಂಪೂರ್ಣವಾಗಿ ನಿರ್ವಹಿಸಿ, ಹಬ್ಬ ಹರಿದಿನಗಳು, ಪೂಜೆ ಪುನಸ್ಕಾರಗಳು, ನಮ್ಮ ಬೆಳವಣಿಗೆ, ನಮ್ಮ ಊಟ ಆಹಾರ ಪದ್ಧತಿ, ಶಾಲೆ, ಇದನ್ನೆಲ್ಲ ನೋಡ್ಕೊಂಡು ಸಹ ತನ್ನ ಒಂದಿಷ್ಟು ಸಮಯವನ್ನ ವ್ಯರ್ಥ ಮಾಡದೇನೆ ಏನು ಹಪ್ಪಳ, ಸೊಂಡಗಿ ಅಥವಾ ಶಾವಿಗೆ ಇಂಥ ಕೆಲಸನ ಮಾಡ್ತಿದ್ರು. ಅದನ್ನ ಮಾಡಿ ಅದನ್ನ ಮಾರ್ತಿದ್ರು ಅವರು. ಅಂತ ಸಂದರ್ಭದಲ್ಲಿ ನೀವು ಹೇಳಿದ್ ನನಗೆ ಈಗ ಏನ್ ನೆನಪಾಗ್ತದೆ ಅಂದ್ರೆ, ಈ ಪ್ರಾರಂಭದಲ್ಲಿ ನೀವು ಹೇಳಿದ್ರಿ ಅಮ್ಮನ ಸಬಲೀಕರಣ ಮನೆಯೊಳಗೆ ಆಗುವಂತದ್ದು ಎಷ್ಟು ಅವಶ್ಯಕತೆ ಇದೆ ಅಂತ. ಅವಾಗೆಲ್ಲ ನಮಗದು ಇನ್ಸಲ್ಟ್ ಅನಿಸ್ತಿತ್ತು ಮಕ್ಕಳಿಗೆ. ನಾವು ನಮ್ಮ ಅಮ್ಮನ ಅಗೇನ್ಸ್ಟ್ ಹೋಗ್ತಿದ್ವು, ಅಮ್ಮ ಮಾಡ್ಬೇಡಮ್ಮ, ಇಂಥವೆಲ್ಲ ಮಾಡ್ಬೇಡ ಅಂತ. ನಮ್ಮಮ್ಮ ನಮ್ಗೆ ಇವಾಗ ಕೆಲಸ ಕೊಡೋಳು, ನೀನ್ ಶಾಲೆಗೆ ಹೋಗುವಾಗ ಇದೊಂದು ಪ್ಯಾಕ್ ತಗೋ, ಅಲ್ಲಿ ಒಬ್ರಿಗೆ ಇದ್ದಾರೆ, ಅವ್ರಿಗೆ ಹೋಗಿ ಇದನ್ನ ಕೊಡು, ಅವ್ರು ಇಷ್ಟು ರೊಕ್ಕ ಕೊಡ್ತಾರೆ, ನಿಸ್ಕೊಂಬಂದ್ ಸಾಯಂಕಾಲ ಕೊಡು ಅಂತ. ನಮ್ಮಮ್ಮನ ಹತ್ರ ಆವಾಗಲೇ ಆಂಟರ್ಪ್ರಿನರ್ಶಿಪ್ ಸ್ಕಿಲ್ಸ್ ಇದ್ವು. ಬಟ್ ನಾವೇನ್ ಮಾಡಿದ್ವಿ, ಅವಾಗ ಅದನ್ನ ಗುರುತಿಸ್ತಿಲ್ಲ. ಬಟ್ ಇವತ್ತು ನಾನೇ ಅದನ್ನ ಪ್ರತಿಯೊಬ್ಬ ಎಲ್ಲೋ ಒಂದಿಷ್ಟು ಕಡೆ ಟ್ರೈನಿಂಗ್ ಒಳಗಡೆ ಆಂಟರ್ಪ್ರಿನರ್ಶಿಪ್ ಅಂದ್ರೆ ಸ್ತ್ರೀ ಸಬಲೀಕರಣದಲ್ಲಿ ಸ್ತ್ರೀ ಒಬ್ಬ ಆಂಟರ್ಪ್ರಿನರ್ ಆಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಹೇಳು ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ಅಫ್ಕೋರ್ಸ್ ಇವತ್ತು ವುಮೆನ್ ಆಂಟರ್ಪ್ರಿನರ್ಶಿಪ್ ಸಾಕಷ್ಟಿದೆ, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಆದ್ರೆ ಆ ದಿನದಲ್ಲಿ 30-35 ವರ್ಷದ ಹಿಂದೂ ಸಹ ಆ ಸ್ವಭಾವ, ಆ ಭಾವನೆಗಳು ಆ ಒಂದು ಸ್ತ್ರೀಯಲ್ಲಿ ಇದ್ರೂ ಅದನ್ನ ಎಷ್ಟೋ ಸರಿ ನಾವು ಹತ್ತಿಕ್ಕಿರುವಂತಹದ್ದು ಕುಟುಂಬದಲ್ಲೇನೆ ಪ್ರಾರಂಭ ಆಗಿರೋದನ್ನ ನಾವು ನೆನಪಿಸ್ಕೊಳ್ಬೇಕು. ಆದ್ರೆ
ಇವತ್ತು ನಮ್ಮಮ್ಮನ ಹೆಸರನ್ನ ನಾನು ಗೌರವದಿಂದ ಮತ್ತು ಗರ್ವದಿಂದ ನೆನೆಸ್ಕೋಬೇಕು. ಯಾಕಂದ್ರೆ ಅವಳಲ್ಲಿರುವಂತ ಆ ಒಂದು ಕ್ವಾಲಿಟಿ ಮೋಸ್ಟ್ಲಿ ನನಗೂ ಆ ಜೀನ್ಸ್ ಒಳಗೆ ಬಂತೇನೋ ಗೊತ್ತಿಲ್ಲ. ಬಟ್ ಅದು ಸಹ ಒಂದು ಆ ಸಮಯದಲ್ಲಿ ಅವ್ರ ಹತ್ರ ಸಹ ಇಂಥ ಒಂದು ಕ್ವಾಲಿಟಿ ಇತ್ತು ಅಂತ ನಾನೀಗ ನೆನೆಸ್ಕೋಬೇಕು. ಇನ್ನ ಮಧುಮತಿ ಮೇಡಮ್, ನಿಮ್ಮ ಕಮ್ಯುನಿಟಿಯಲ್ಲಿ ಇನ್ನು ಇದು ಒಂದು ಸಿಸ್ಟಮ್ ಇರ್ಬೋದಲ್ಲ, ಯಾವ ರೀತಿ ಯಾವಾಗ ಕ್ಲಾಸ್ ಇರ್ತದೆ, ಅಲ್ಲಿ ಏನ್ ಚರ್ಚೆಗಳು ನಡೀತಾವೆ, ಯಾವ್ಯಾವ ವಿಷಯಗಳಲ್ಲಿ ನೀವು ಕಲಿಸ್ತೀರಿ ಮತ್ತು ಬೆಳವಣಿಗೆ ಆಗ್ತದೆ, ಹೆಂಗಿರ್ತದೆ ಇದು ಸಿಸ್ಟಮ್ ಆನ್ಲೈನ್ sir. ಕೋಚಿಂಗ್ ನಿಮ್ದು? ಎಸ್ ಸರ್, ಎಸ್. ನಿಮ್ಮ ತಾಯಿ ಬಗ್ಗೆ ಹಂಚ್ಕೊಂಡ್ರಿ ಸರ್, ಕೇಳಿ ಖುಷಿ ಆಯ್ತು. ಅವತ್ತಿನ ದಿನಮಾನಗಳಲ್ಲೇ ತಾಯಿ ಒಂದು 4 ಜನಕ್ಕೆ ಮಾದರಿಯಾಗಿ ಹೋಗಿದ್ದಾರೆ. ಹಾಗೆ ನಿಮಗೆ ಬಹಳಷ್ಟು ಇಂಡೈರೆಕ್ಟ್ಲಿ ಕಲ್ಸ್ಕೊಟ್ಟು ಹೋಗಿದ್ದಾರೆ. ಅದರ ಅನುಭವನೇ ಇವತ್ತು ನಿಮ್ಮನ್ನ ಬೆಳಿಲಿಕ್ಕೆ ಕಾರಣ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಹೇಳೋದು ಸರ್, ತಾಯಿನೇ ಮೊದಲ ಗುರು ಅಂತ ಹೇಳಿ. ಹಾಗೆ ನೀವು ಈ ನನ್ನ ಆನ್ಲೈನ್ ಕೋಚ್ ಬಗ್ಗೆ ಕೇಳಿದ್ರಿ. ಆನ್ಲೈನ್ ಕೋಚಿಂಗ್ ಅಲ್ಲಿ ನಾನು ಅಮ್ಮ ನೀನೊಬ್ಳೆ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಕೆಲಸ ನಡೀತಾ ಇದೆ ಸರ್. ಗುರುವಾರ ಸಂಜೆ 6 ಗಂಟೆಯಲ್ಲಿ ವೆಬಿನಾರ್ ಇರುತ್ತೆ, ಫ್ರೀ ಆಗಿ ಇರುತ್ತೆ ಅದು. ನಾನು ಒಂದಿಷ್ಟು ವಿಡಿಯೋಗಳನ್ನ ಮಾಡಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಒಂದು ಲಿಂಕ್ ಇರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ರಿಜಿಸ್ಟರ್ ಮಾಡುವಂಥವ್ರು ವಾಟ್ಸಪ್ ಗ್ರೂಪಿಗೆ ಬರ್ತಾರೆ. ಅಲ್ಲಿ ಅವರು ಫ್ರೀ ವೆಬಿನಾರ್ಗೆ ಜಾಯ್ನ್ ಆಗ್ತಾರೆ ಸರ್. ಅದ್ರ ಮುಖಾಂತರ ಜಾಯ್ನ್ ಆಗೋ ಅಂಥವ್ರು ಬುಧವಾರ ಸಂಜೆ 7 ಗಂಟೆಯಿಂದ ಪ್ರತಿ ಬುಧವಾರ ಒಂದು ತಾಸಿನ ಕಾರ್ಯಕ್ರಮದಲ್ಲಿ ಅವ್ರು ಭಾಗವಹಿಸ್ತಾರೆ. ಅಲ್ಲಿ ಅವರ ನಾನೇನು ಸ್ಟೆಪ್ ಬೈ ಹೇಳ್ತಾ ಹೋದ್ನಲ್ಲ ಸರ್, ಆರೋಗ್ಯ, ದೈಹಿಕವಾಗಿ, ಮಾನಸಿಕವಾಗಿ, ಜೊತೆಗೆ ಒಬ್ಬ ತಾಯಿಯಾಗಿ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು, ಏನ್ ಚಿಕ್ಕ ಪುಟ್ಟ ತಪ್ಪು ಮಾಡ್ತಾ ಇದ್ದೀವಿ, ನಾವು ಮಾಡ್ತಾ ಇದ್ದೀವಿ ಸರ್, ಪ್ರತಿದಿನನೂ ಮಾಡ್ತಾ ಇದ್ದೀವಿ. ಏನು ಅಂದ್ರೆ ನಮ್ಮ ತಾಯಂದ್ರಾಗಿ ಒಂದು ಒತ್ತಾಸೆ, ಅಭಿಲಾಷೆ ಏನಿರುತ್ತಂದ್ರೆ ಇನ್ನೊಬ್ಬ ಮಗುವನ್ನ ನೋಡಿ ಕಂಪೇರ್ ಮಾಡ್ಕೊಳ್ಳೋ ಅಂತ ನಾವು ತಾಯಂದ್ರೆ ಇದ್ದೀವಿ. ಅಂದ್ರೆ ಆ ಮಗು ನೋಡು 100% ಬಂದಿದೆ ಮಾರ್ಕ್ಸ್, ನೀನ್ ಯಾಕೆ ಬಂದಿಲ್ಲ, ನೀನು ಅದೇ ಸ್ಕೂಲಿಗೆ ಹೋಗ್ತೀವಿ, ಫೀಸ್ ಕಟ್ಟಿದೀವಿ, ನಾವು ಎಲ್ಲವನ್ನ ದುಡ್ಡು ಕಟ್ಟಿದೀವಿ, ಅದು ಸಿಗ್ಬೇಕು ಅನ್ನೋ ರೀತಿಯಾಗಿ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮಕ್ಕಳಲ್ಲಿ ಹಲವಾರು ಆಸೆಗಳು, ಕನಸುಗಳು ಅಥವಾ ಅವರ ಇಂಟ್ರೆಸ್ಟ್ ಬಹಳ ಇರ್ತವೆ. ಸಂಗೀತ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಅಥವಾ ಚಿತ್ರಕಲೆ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು. ಹಲವಾರು ಆಸ್ಪೆಕ್ಟ್ ನಲ್ಲಿ ಮಕ್ಕಳು ಮಾಡ್ತಾ ಇದ್ರೆ ಅದ್ ಬಿಡು, ಮೊದ್ಲು ಓದ್ಕೋ ಅಂತ ಹೇಳ್ತೀವಿ. ಈ ರೀತಿ ಚಿಕ್ಕ ಪುಟ್ಟ ತಪ್ಪು, ಇನ್ನು ಆಟ ಆಡ್ಲಿಕ್ಕೆ ಹೋದ್ರೆ ಮಕ್ಕಳು ಅಲ್ಲೇನ್ ಆಟ ಆಡ್ತಾ ಇದೀಯಾ, ಬಾ ನೀನು ಓದ್ಕೋ ಅಂತ ಹೇಳ್ತೀವಿ. ನಾವು ಹಿಂಗೆಲ್ಲ ಮಾಡೋದ್ರಿಂದ ಮಕ್ಕಳಲ್ಲಿರುವಂತ ಆಸೆ ಕನಸುಗಳನ್ನ ಚಿವುಟ್ತಾ ಇದೀವಿ. ನಮಗೆ ಗೊತ್ತಿಲ್ಲಾರ್ದಲೆ ನಾವು ತಪ್ಪು ಮಾಡ್ತಾ ಇದೀವಿ. ಸೊ ಅಂತ ತಪ್ಪುಗಳನ್ನ ಮಾಡದೇ ಇರೋ ತರ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ ಈ ಕಮ್ಯುನಿಟಿಯಲ್ಲಿ ನಡೀತಾ ಹೋಗುತ್ತೆ. ಅದ್ರ ಜೊತೆಗೆ ಅಮ್ಮನ ಸಬಲೀಕರಣವನ್ನ ಹೊಂದೋದಕ್ಕೆ ಕೆಲಸ ನಡೆಯುತ್ತೆ. ಅದೇ ರೀತಿ ಅಮ್ಮನ ಎಂಟರ್ಪ್ರೆನರ್ ಆಗ್ಬೇಕು ಅಂತಂದ್ರೆ ಅದರಲ್ಲೂ ಸಹ ಆ ಸಾಧ್ಯತೆಗಳು ನಡೀತಾ ಹೋಗ್ತವೆ ಸರ್. ಅಮ್ಮ ಸಬಲೀಕರಣವನ್ನ ಹೊಂದಿದ್ರೆ ಕುಟುಂಬ ಸಬಲೀಕರಣ, ಕುಟುಂಬದ ಮುಖಾಂತರ ಈ ಸಮಾಜ ಸಬಲೀಕರಣವನ್ನ ಹೊಂದುತ್ತಾ ಹೋಗುತ್ತೆ. ನೀವು ಆಗಲೇ ಒಂದು ಮಾತು ಹೇಳಿದ್ರಿ ಮಧುಮತಿ ಮೇಡಮ್, ಈ ಒಂದು ಕಮ್ಯುನಿಟಿಗೆ ಬಂದ ಮೇಲೆ 6 ಆಯಾಮಗಳಲ್ಲಿ, ಅಂದ್ರೆ 6 ಡೈಮೆನ್ಷನ್ ಮೇಲೆ ನಾವು ವರ್ಕ್ ಮಾಡ್ತೀವಿ ಅಂತ. ಅವು ಯಾವ 6 ಆಯಾಮಗಳು ಅಂತ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಎಸ್ ಸರ್. ದೈಹಿಕವಾಗಿ ಮತ್ತು ಮಾನಸಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಮತ್ತೆ ಇನ್ನು ಅದನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಕುಟುಂಬ. ಸೊ ಈ 6 ಆಯಾಮಗಳಲ್ಲಿ ನಮ್ಮ ಕೆಲಸ ನಡೀತಾ ಹೋಗುತ್ತೆ ಸರ್. ಸೊ ನಿಮ್ಮ 6 ಆಯಾಮ ಅಂದ್ರೆ ಫಿಸಿಕಲ್, ಮೆಂಟಲ್, ಬಿಸ್ನೆಸ್, ಸೋಷಿಯಲ್, ಫ್ಯಾಮಿಲಿ ಅಂಡ್ ಸ್ಪಿರಿಚುವಲ್. ಸೊ ಈ 6 ಕ್ಷೇತ್ರಗಳಲ್ಲಿ ನೀವು ಮಾಡ್ತಾ ಇರುವಂತಹ ಒಂದು ಕಾರ್ಯಗಳು ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಓಕೆ, ಗುಡ್ ಗುಡ್ ಗುಡ್. ಆಮೇಲೆ ಇಲ್ಲಿ ಯಾರ್ಯಾರು ನಿಮ್ಮ ಕಾರ್ಯಕ್ರಮವನ್ನ ಅಥವಾ ನಿಮ್ಮ ವೆಬಿನಾರ್ ಅನ್ನ ಸೇರ್ಬೋದು, ನಿಮ್ಮ ಕಮ್ಯುನಿಟಿಗೆ ಬರ್ಬೋದು ಅಂತ ಅನ್ಕೋತೀರಿ ನೀವು? ನಮ್ಮ ವೀಕ್ಷಕರಲ್ಲಿ ಆಸಕ್ತಿ ಉಳ್ಳೋರು ಬರಬಹುದಾ? ಹಾ ಸರ್, ಬರ್ಬೋದು. ಆದ್ರೆ ತಾಯಂದ್ರು ಮಾತ್ರ. ಓಕೆ. ಎಲ್ಲಾ ತಾಯಂದ್ರು, ಮಕ್ಕಳ ಸರ್ವತೋಮುಖವನ್ನ ಬೆಳವಣಿಗೆಯನ್ನ ಬಯಸುವಂತ ಎಲ್ಲಾ ತಾಯಂದ್ರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸೊ ಇದು ಪ್ರತಿ ಬುಧವಾರ ನಡೀತದೆ ಅಂದ್ರಲ್ಲ ನಿಮ್ಮ ಕ್ಲಾಸ್ ನಡೀತದೆ. ಕ್ಲಾಸ್ ಒಳಗಡೆ ಈ ರೀತಿ ಸೆಷನ್ಸ್ ಅನ್ನ ನಡೀತಾ ಇದ್ದೀರಿ.
ಓಕೆ, ಓಕೆ. ಇನ್ನ ಆ ಫಲಾನುಭವಿಗಳ ಬಗ್ಗೆನೂ ಹೇಳಿದ್ರಿ. ನಿಮ್ಮ ಕಮ್ಯುನಿಟಿಯಲ್ಲಿ ಬಂದಂಥವ್ರು ಯಾರೋ ಒಬ್ರು ರೊಟ್ಟಿ ಮಾಡಂಥವ್ರು ಇವತ್ತು ಆಂಟ್ರಪ್ರನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆಮೇಲೆ ಇನ್ನೊಂದು ನೀವು ಆಗ್ಲೇ ನೆನ್ಸ್ಕೊಂಡ್ರಿ, ಏನಂತಂದ್ರೆ ನಾವು ಆಫ್ ಟೈಮ್ ಮಾತಾಡುವಾಗ ನಿಮ್ಮಲ್ಲಿ ಯಾರೋ ಒಬ್ರು 10ನೇ ತರಗತಿಯಿಂದ ಕಾಮರ್ಸ್ ಕಲಿತಾ ಇದ್ದಾನೆ ಹುಡುಗ, ಅವರು ನಿಮ್ಮಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ರು ಅಂತ ಒಂದು ಉದಾಹರಣೆ ಹೇಳ್ತಾ ಇದ್ರಿ ನೀವು. ಅದೇನು ಹೌದು ಇನ್ನೊಂದ್ಸರಿ ಸರ್, ಹೌದು. ಹೇಳ್ಬೋದಾ? ಎಸ್ ಸರ್, ಹೇಳ್ತೀನಿ. ಯಾರು? ಆ, ಹಾ. ಒಬ್ಬ ತಾಯಿ ಸರ್, 2 ಮಗು ಇದೆ. ತಾಯಿಗೆ ಪಾಪ ಪ್ರಪಂಚ ಅಂದ್ರೆ ತನ್ನ ಮನೆ ಮಾತ್ರ. ಆಕೆ ಕೇವಲ ಒಂದು 6-7ನೇ ಕ್ಲಾಸ್ ಅಷ್ಟೇ ಓದಿದ್ದಾಳೆ. ಆಕೆಗೆ ಬೇರೆ ಕೆಲಸ ಗೊತ್ತಿಲ್ಲ. ಸೊ ಅಂತ ತಾಯಿಗೆ ನಮ್ಮ ಶಾಲೆಯಲ್ಲಿ ಕೆಲಸ ಕೊಟ್ಟು ಆಯಾ ಕೆಲಸವನ್ನ ಮಾಡ್ತಾ ಇದ್ರು. ನನಗೆ ಆಕೆ ಮಕ್ಕಳಲ್ಲಿ ದಾರಿ ತಪ್ಪಿ ಕೆಟ್ಟ ವರ್ತನೆ, ಕೆಟ್ಟ ಕೆಲಸವನ್ನ ಕಲಿತಾ ಇದ್ದಿದ್ದು ನನ್ನ ಮುಂದೆ ಆಕೆ ವ್ಯಕ್ತಪಡಿಸಿದ್ದಿಲ್ಲ. ಆದ್ರೆ ಗೊತ್ತಾದ ನಂತರ ಅವನನ್ನ ಸರಿ ದಾರಿಗೆ ತಂದು ಅವನೀಗ 10th ಸ್ಟ್ಯಾಂಡರ್ಡ್ ಮುಗಿಸಿ ಕಾಮರ್ಸ್ ಓದ್ಲಿಕ್ಕೆ ದಾರಿ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಸರ್. ಹಿಂಗಾಗಿ ಆ ತಾಯಿ ಇವತ್ತು ತನ್ನ ಆರೋಗ್ಯವನ್ನ ಕಾಪಾಡಿಕೊಂಡು ಸರಿ ದಾರಿಯಲ್ಲಿ ಮಕ್ಕಳನ್ನ ಬೆಳೆಸಕ್ಕೆ ಸಾಧ್ಯ ಆಗಿದೆ. ಇದು ಒಂದು ನನ್ನ ಕಮ್ಯುನಿಟಿಯಲ್ಲಿ ಇರುವಂತ ಒಬ್ಬ ತಾಯಿಯ ಉದಾಹರಣೆ ಸರ್. ಓಕೆ. ಸೊ ಅಂದ್ರೆ ಅವರಲ್ಲಿರುವಂತಹ ಕ್ರಿಯಾಶೀಲತೆಯನ್ನ ಹೊರಗೆ ತೆಗೆದು ಅವ್ರಿಗೆ ಬೆಳಿಲಿಕ್ಕೆ ಸಹಾಯ ಮಾಡ್ತಾ ಇರುವಂತಹ ಒಂದು ಸಮಾಜಮುಖಿಯಾದ ಕೆಲಸ ನೀವು ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ಇನ್ನ ಮಧುಮತಿ ಅವರೇ, ನಮ್ಮ ಈ ಒಂದು ಕಮ್ಯುನಿಟಿ ಒಳಗೆ ಅಥವಾ ನಿಮ್ಮ ಕಮ್ಯುನಿಟಿ ಒಳಗಿನ ಮಾಡ್ತಾ ಇರುವಂತ ಕೆಲಸವನ್ನ ಈ ರೀತಿ ವಿಸ್ತಾರವಾಗಿ ನೀವು ನಮ್ಗೆ ತಿಳಿಸ್ಕೊಟ್ರಿ. ಇನ್ನ ನಮ್ಮ ಕೇಳುಗರಿಗೆ ಏನ್ ಹೇಳ್ಬೇಕಂತ ಅನ್ಕೋತೀರಿ? ಒಂದು ವಾಕ್ಯ ರೂಪದೊಳಗೆ ಅಥವಾ ನಿಮ್ಮ ಈ ಒಂದು ಕೆಲಸಕ್ಕೆ ನಿಮ್ಮ ಹೇಳಿಕೆ ಏನು ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಆಸೆ ಪಡ್ತೀರಿ? ಹಾ ಸರ್, ಎಲ್ಲ ತಾಯಂದ್ರು, ಎಲ್ಲರೂ ಸ್ತ್ರೀಯರೇ ಸ್ತ್ರೀ ಸಬಲೀಕರಣ ಹೊಂದಬೇಕು ಅನ್ನೋದು ಸಮಾಜಮುಖಿಯಾದಂಥ ಕೆಲಸ ನಡೀತಾ ಇದೆ, ಅದು ಸತ್ಯ. ಆದರೆ ತಾಯಿ ಸಬಲೀಕರಣವನ್ನು ಹೊಂದಿದ್ರೆ ಎಲ್ಲ ಕುಟುಂಬಗಳು ಕೂಡ ಸಬಲೀಕರಣವನ್ನು ಹೊಂದುತ್ತವೆ ಅನ್ನೋದು ನನ್ನ ಅಭಿಲಾಷೆ ಸರ್. ಅದ್ರ ಮುಖಾಂತರ ನಾನು ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದೀನಿ. ಈ ಕಾರ್ಯಕ್ಕೆ ತಮ್ಮ ಅಭಿಪ್ರಾಯ ಅಥವಾ ತಮ್ಮ ಆಸೆ ತಾವು ಕಲಿಬೇಕು ಅಂತ ಇದ್ರೆ ಈ ಕಾರ್ಯಕ್ರಮದ ಮುಖಾಂತರ ಎಲ್ಲ ತಾಯಂದ್ರು ಸಹ ನನ್ನ ಕಮ್ಯುನಿಟಿಗೆ ಜಾಯಿನ್ ಆಗ್ಬೋದು. ಅದ್ರ ಮುಖಾಂತರ ನೀವು ಏನು ಆಯಾಮಗಳನ್ನ ಹೇಳಿದೆ, ಆ ಆಯಾಮಗಳಲ್ಲಿ ಬೆಳೀತಾ ಬೆಳೀತಾ ಈ ಸಮಾಜಕ್ಕೆ ನಾವು ಕೊಡುಗೆ ಕೊಡ್ಬೇಕಾಗಿರೋದು ನಮ್ಮ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯನ್ನ ಬಯಸುವಂತ ನಾವೆಲ್ಲರೂ ಸಹ ಸೇರಿ ಒಂದು ಸಮುದಾಯವನ್ನ ಕಟ್ಟಿ ಆ ಸಮುದಾಯದ ಮುಖಾಂತರ ಒಳ್ಳೆಯದನ್ನ ಮಕ್ಕಳಿಗೆ ಕೊಟ್ಟು ಈ ಸಮಾಜಕ್ಕೆ ನಾವು ಒಳ್ಳೆ ಕೊಡುಗೆಯನ್ನ ಕೊಟ್ಟು ಹೋಗ್ಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ ಸರ್. ವಂಡರ್ಫುಲ್. ಹಾಗೆ ನನ್ನ ತಲೆಯೊಳಗೆ ಈಗ ಒಂದು ಪ್ರಶ್ನೆ ಬಂತ್ರಿ. ಈಗ ಸುಮ್ಮನೆ ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೋತೀನಿ. ಈಗ ತಾಯಿಯಂದ್ರ ಆದ ತಕ್ಷಣ ಅವ್ರಿಗೆಲ್ಲ 30-35 ವರ್ಷ ಆಗಿರ್ತದೆ. ಅವಾಗ ಅವ್ರು ಅಂತಾರೆ ನನ್ಗೆಲ್ಲಾ ಗೊತ್ತಿದೆ ಅಂತ ಅನ್ಕೋತಿರ್ತಾರೆ. ನಾನೊಂದು ಪ್ರಶ್ನೆ ಕೇಳ್ತೀನಿ ಮಧುಮತಿ. ಈಗ ಅವರು ಮಧ್ಯಮ ವಯಸ್ಸದವರು ಅವರ ಜೀವನದ ಬಗ್ಗೆ ಕಲಿಯೋದು, ಕಲ್ತದ್ದನ್ನ ಕಾರ್ಯರೂಪಕ್ಕೆ ತರೋದು ಅವಶ್ಯಕತೆ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಸರ್. ಕಲಿಕೆ ಅನ್ನೋದು ನಿರಂತರ. ಹೌದು ಸರ್, ಹೌದು, ನೀವು ಹೇಳಿದ ಪ್ರಶ್ನೆ ಬಹಳ ಸರಿ ಇದೆ. ಕಲಿಕೆ ಅನ್ನೋದು ನಿರಂತರ. ನಾವು ಏನದು ಟಿಲ್ ಅವರ್ ಡೆತ್, ನಾವು ಇರೋವರೆಗೂ ನಾವು ಕಲಿತಾ ಇರ್ಬೇಕು, ಬೆಳಿತಾ ಇರ್ಬೇಕು. ಆ ನಿಟ್ಟಿನೊಳಗೆ ನೋಡಕ್ ಹೋದ್ರೆ ತಾಯಿಯರು ಅದಕ್ಕೆ ಬಹಳ ಮುಂದೆ ಇರ್ತಾರೆ ಸರ್. ಯಾಕೆ ಅಂತಂದ್ರೆ ಮಗು ಏನೋ ಒಂದು ತಿಂಡಿ ಕೇಳ್ತು ಅಂದ್ರೆ ಗೊತ್ತಿಲ್ಲ ಅಂದ್ರೂ ಯೂಟ್ಯೂಬ್ ನೋಡ್ಕೊಂಡು ಕಲ್ತು ಬಿಟ್ಟಾದ್ರೂ ಮಾಡಿ ಕೊಡ್ತಾರೆ. ಸೊ ಅದು ಬರೀ ತಿಂಡಿ ತಿನಿಸು ಅಷ್ಟಕ್ಕೆ ಸೀಮಿತ ಆಗಿರ್ದಲೆ ನಾವು ಮಕ್ಕಳನ್ನ ಬೆಳೆಸೋದ್ರಲ್ಲಿ ಕೂಡ ಇವತ್ತಿನ ಅಪ್ಡೇಟ್ ದಿನಮಾನಗಳಲ್ಲಿ ಮಕ್ಕಳು ಬಹಳಷ್ಟು ಗ್ಯಾಡ್ಜೆಟ್ಗಳನ್ನ ನೋಡ್ತಾರೆ. ನಾವು ಒಂದು ರಿಮೋಟ್ ತಪ್ಪಾಯ್ತು ಅಥವಾ ನನಗೆ ಆಪರೇಟ್ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳನ್ನ ಕರಿತೀವಿ, ಅಂದ್ರೆ ಮಕ್ಕಳು ಅಪ್ಡೇಟ್ ಇದ್ದಾರೆ. ಆ ಅಪ್ಡೇಟ್ ಮಕ್ಕಳಿಗೆ ನಾವೊಂದ್ ಸ್ವಲ್ಪ ಅಪ್ಡೇಟ್ ಆಗ್ಲೇಬೇಕಲ್ಲ. ಒಂದ್ ಸ್ಟೆಪ್ ನಾವು ಮುಂದಿಟ್ಟಾಗ ಮಾತ್ರ ನಮ್ಮ ಮಕ್ಕಳು ನಮ್ಮ ನಡುವೆ ಅಂತರ ಕಡಿಮೆ ಆಗುತ್ತೆ. ಆ ಅಂತರವನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ನಾವು ಪ್ರತಿದಿನ ಕಲಿಬೇಕು ಸರ್. ಕಲ್ತದ್ದನ್ನ ಮಕ್ಕಳಿಗೆ ಕಲಿಸ್ಬೇಕು. ಅದ್ರ ಮುಖಾಂತರ ಈ ಸಮಾಜಕ್ಕೆ ಕೊಡುಗೆ ಕೊಡ್ಬೇಕು. ವಾವ್, ಬಹಳ ಅದ್ಭುತವಾದಂತಹ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರುವಂತಹ ನಿಮ್ಮ ಈ ಕೆಲಸ ಸಮಾಜಮುಖಿಯಾಗಿದೆ ಮತ್ತು ನಿಮ್ಮ ಕಳಕಳಿ ಈ ಸಮಾಜಕ್ಕೆ ಎಷ್ಟಿದೆ ಅನ್ನೋದು ತೋರಿಸ್ತದೆ. ಸೊ ಆ ನಿಟ್ಟಿನೊಳಗಡೆ ನಿಮ್ಮ ಈ ಒಂದು ಕಮ್ಯುನಿಟಿ
ಅಮ್ಮ ನೀನು ಒಬ್ಬಳೆ, ಎಷ್ಟು ಚಂದ ಸೂಕ್ಷ್ಮವಾದಂತಹ ಶಬ್ದ. ಆಮೇಲೆ ಆ ಕುಟುಂಬದ ಸಬಲೀಕರಣ ಆದ್ರೆ ಸಮಾಜದ ಸಬಲೀಕರಣ ನ್ಯಾಚುರಲ್ ಆಗ್ತದೆ ಅನ್ನುವಂಥ ವಿಚಾರವನ್ನ ಹೊತ್ಕೊಂಡು ನೀವು ಈ ಕಾರ್ಯಕ್ರಮವನ್ನ ಅಥವಾ ಈ ಒಂದು ಕಮ್ಯುನಿಟಿಯನ್ನ ಪ್ರಾರಂಭ ಮಾಡಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರೋದು ನಿಜಕ್ಕೂ ದೇಶ ಕಟ್ಟು ಕೆಲಸ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನ ನಾವು ಹೇಳ್ಬೇಕು. ಯಾಕಂದ್ರೆ ನೋಡಿ, ಎಲೆ ಮರೆ ಕಾಯ್ತಾರ ನೀವೆಲ್ಲೋ ಕೂತ್ಕೊಂಡು ಮಾಡ್ತಾ ಇರುವಂತ ಒಂದು ಕೆಲಸ ಇವತ್ತು ದೇಶವನ್ನ ಕಟ್ಟುವಂತ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ನಿಮಗೂ ಅದರ ಕಲ್ಪನೆ ಇರ್ಲಿಕ್ಕಿಲ್ಲ. ಆದ್ರೆ ಇವತ್ತು ಪ್ರತಿಯೊಬ್ಬರೂ ನಾವೆಲ್ಲರೂ ಸೇರ್ಕೊಂಡು ಈ ರೀತಿ ಸಣ್ಣ ಪುಟ್ಟ ವಿಚಾರಗಳನ್ನ ನಿಮ್ಮ ಹತ್ರ ತಿಳ್ಕೊಂಡು ನಾವು ಬೆಳೀತಾ ಹೋಗೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಬದಲಾವಣೆ ಆಗ್ತದೆ. ಯಾಕಂದ್ರೆ ನಾವು ನೋಡ್ತೀವಿ ಬಹಳಷ್ಟು ರೋಗಕ್ಕೆ ಇದು ಮೆನಾಪೋಸ್ ಪ್ರಾಬ್ಲಮ್ಮು, ಆಮೇಲೆ ಹೆಲ್ತ್ ಇಶ್ಯೂ, ಥೈರಾಯ್ಡ್ ಪ್ರಾಬ್ಲಮ್ಮು, ಶುಗರ್, BP, ಸೊ ವೇಟ್ ಗೇನ್, ಅರ್ಥ್ರೈಟಿಸ್, ಸೊ ರೋಗಗಳನ್ನ ಸಹ ಹತೋಟಿಗೆ ತರ್ಬೋದು. ಯಾಕಂದ್ರೆ ರೋಗ ದೇಹಕ್ಕೆ ಬರೋಕಿನ ಮೊದಲು ಮನಸ್ಸಿಗೆ ಬರ್ತದಂತೆ. ಸೊ ನಿಮ್ ಜೊತೆಗೆ ಮಾತಾಡ್ತಾ ಇದ್ದಾಗ ಅನಿಸ್ತದೆ, ನಿಮ್ ಜೊತೆ ಮಾತಾಡ್ತಾ ಜನರ ಮಾನಸಿಕ ರೋಗ ಹೋಗೇ ಬಿಡ್ತದೆ. ಅವರು ಮಾನಸಿಕವಾಗಿ ಸದೃಢರಾಗ್ತಾರೆ, ನ್ಯಾಚುರಲಿ ಅವರು ಆರೋಗ್ಯದಿಂದನೂ ಗಟ್ಟಿಯಾಗಿರ್ತಾರೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೋಬೇಕು. ಸೊ ಆ ನಿಟ್ಟಿನೊಳಗಡೆ ಒಂದು ಕುಟುಂಬದಲ್ಲಿ ಸ್ತ್ರೀ ಆರೋಗ್ಯವನ್ನ ಹೆಚ್ಚಾದಾಗ ನ್ಯಾಚುರಲ್ ಆಗಿ ಕುಟುಂಬದ ಆರೋಗ್ಯ ಹೆಚ್ಚಾಗ್ತದೆ. ಆ ಒಂದು ಕುಟುಂಬಕ್ಕೆ ಮೆಡಿಸಿನ್ ದೂರ ಆಗ್ತದೆ ಅನ್ನೋದನ್ನ ನಾವಿಲ್ಲಿ ಕಲ್ಪನೆ ಮಾಡ್ಕೊಂಡ್ವಿ. ಸೊ ಇಲ್ಲಿ ನಿಮ್ ಜೊತೆ ಮಾತಾಡಿ ತಿಳ್ಕೊಂಡು ಅದ್ರ ಜೊತೆಗೆ ಅವರಲ್ಲಿರುವಂತಹ ಕ್ರಿಯಾಶೀಲತೆಯನ್ನು ಸಹ ಅಷ್ಟೇ ಎತ್ತರಕ್ಕೆ ನೀವು ತಗೊಂಡ್ಬರ್ತೀರಿ ಮತ್ತೆ ಬೆಳಿಲಿಕ್ಕೆ ಸಹಾಯ ಮಾಡ್ತೀರಿ ಅನ್ನೋದು ಈ ಒಂದು ಚರ್ಚಾ ಒಂದು ಸಂದರ್ಭದಲ್ಲಿ ನಮಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಯ್ತು ಮಧುಮತಿ ಮೇಡಮ್. ಸೊ ಮಧುಮತಿ ಮೇಡಮ್, ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನ ನಮ್ಮ ಜೊತೆಗೆ ಹಂಚಿಕೊಂಡು ನಿಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಿ, ಅದೇ ರೀತಿ ನೀವು ಮಾಡ್ತಾ ಇರುವಂತ ಈ ಕೆಲಸ ಸಮಾಜಮುಖಿಯಾದಂತ ಕೆಲಸವನ್ನ ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಅನಂತ ಧನ್ಯವಾದಗಳು. ಇನ್ನ ನೀವು ಹೇಳಿರುವಂತ ಈ ಒಂದು ಕಮ್ಯುನಿಟಿಗೆ ನಮ್ಮ ವೀಕ್ಷಕರು ಜಾಯಿನ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಒಂದ್ ಸ್ವಲ್ಪ ಹೇಳಿ. ಎಸ್ ಸರ್, ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲೂ ಕೂಡ ಲಿಂಕ್ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ಕೂಡ ಲಿಂಕ್ ಅನ್ನ ಶೇರ್ ಮಾಡ್ತೀನಿ. ಆ ಲಿಂಕ್ ಪ್ರೆಸ್ ಮಾಡಿ ರಿಜಿಸ್ಟರ್ ಮಾಡೋದ್ರ ಮುಖಾಂತರ ನನ್ನ ಕಮ್ಯುನಿಟಿಗೆ ಜಾಯಿನ್ ಆಗ್ತಾ ಹೋಗ್ತಾರೆ. ವಂಡರ್ಫುಲ್. ಸೊ ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಡಿಸ್ಕ್ರಿಪ್ಷನ್ ನೀವು ನೋಡಿದಾಗ ಆ ಡಿಸ್ಕ್ರಿಪ್ಷನ್ ನಲ್ಲಿ ಮಧುಮತಿ ಅವ್ರ ಮೇಡಮ್ ಅವರದ್ದು ಕಾರ್ಯಕ್ರಮದ ಲಿಂಕ್ ಅನ್ನು ನಾನು ಸಹ ಶೇರ್ ಮಾಡ್ತೀನಿ. ಇಲ್ಲಿಂದನೂ ಸಹ ಅದನ್ನ ನೀವು ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿದ್ರೆ ನೀವು ಆ ಕಾರ್ಯಕ್ರಮದಲ್ಲಿ ಅವರ ಫ್ರೀ ವೆಬಿನಾರ್ ನಲ್ಲಿ ಭಾಗವಹಿಸಿ ನಿಮ್ಮ ಜೀವನವನ್ನ ಸದೃಢವಾಗಿ ಮಾಡ್ಕೊಳ್ಳಿ, ಆರೋಗ್ಯದಿಂದ ಇರ್ರಿ, ಆರ್ಥಿಕವಾಗಿ ಬೆಳಿರಿ, ನಿಮ್ಮ ಚಟುವಟಿಕೆ ಕ್ರಿಯಾಶೀಲತೆಯನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಸುವಂತ ಅವಕಾಶವನ್ನ ಮಧುಮತಿಯವರು ತಮ್ಮ ಒಂದು ಕಮ್ಯುನಿಟಿ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನೀವು ಸಹ ಅದರ ಭಾಗಿತ್ವ ಅಥವಾ ಅದರ ಉಪಯೋಗವನ್ನ ತಗೊಳ್ರಿ ಅಂತ ಹೇಳ್ತಾ ಇವತ್ತು ಮಧುಮತಿಯವರು ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕೆ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್. ಸೊ ಅನಂತ ನೀವು ಧನ್ಯವಾದಗಳು ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸೊ ಇದೇ ರೀತಿ ಮತ್ತೆ ಯಾವಾಗಾದ್ರೂ ಅವಕಾಶ ಸಿಕ್ಕರೆ ಹುಬ್ಬಳ್ಳಿ ಹರಟಿಯೊಳಗ ಮತ್ತೆ ಹರಟಿ ಹೊಡೆಯೋಣಂತ ನಮ್ಮೆಲ್ಲ ವೀಕ್ಷಕರ ಪರವಾಗಿ, ನನ್ನ ಈ ಒಂದು ಹುಬ್ಬಳ್ಳಿ ಹರಟಿಯ ಟೀಮ್ ಪರವಾಗಿ ನಿಮಗೆ ನಿಮ್ಮ ಮಾಡ್ತಾ ಇರುವಂತ ಕೆಲಸಕ್ಕೆ ಶುಭಾಶಯಗಳು. ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸಂತೋಷ, ಸಂತೃಪ್ತಿಯನ್ನ ಕೊಡ್ಲಿ. ಅದೇ ರೀತಿ ಇನ್ನೂ ಹೆಚ್ಚು ಸಮಾಜ ಏಳಿಗೆಗಾಗಿ ನೀವು ಕೆಲಸ ಮಾಡ್ಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ನೀವು ಬಂದದ್ದಕ್ಕೆ ಅನಂತ ಧನ್ಯವಾದಗಳು. ಧನ್ಯವಾದಗಳು ಸರ್. ನನಗೆ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ತಮಗೆ ಧನ್ಯವಾದಗಳು. ಹಾಗೆ ವೀಕ್ಷಕರೆಲ್ಲರಿಗೂ, ಈ ಕಾರ್ಯಕ್ರಮವನ್ನ ನೋಡುವಂತ ಎಲ್ಲಾ ವೀಕ್ಷಕರಿಗೂ ಸಹ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಹುಬ್ಬಳ್ಳಿ ಹರಟೆ. ನೋಡ್ರಿ, ಹುಬ್ಬಳ್ಳಿ ಹರಟೆ ಎಲಿ ಮರೆ ಕಾಯಿ ತರ ಇರುವಂತ ಬೇರೆ ಬೇರೆ ಜನರನ್ನ ಗುರುತಿಸಿ ನಿಮಗೆ ಅವರ ಪರಿಚಯನ ಮಾಡಿಸುವಂತಹದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿದೆ. ಸೊ ಇದೇ ರೀತಿ ನಿಮ್ಮ ಪ್ರೀತಿ, ಆಶೀರ್ವಾದ, ನಂಬಿಕೆಯನ್ನ ಸತತವಾಗಿ ನಮ್ಮ ಮೇಲಿಟ್ಟು ಈ ಕಾರ್ಯಕ್ರಮವನ್ನ ಬೇರೆ ಜನರಿಗೂ ಕಳಿಸಿ, ಇದಕ್ಕೆ ನಿಮ್ಮ ಅನಿಸಿಕೆಯನ್ನ ಬರೀರಿ. ಜೊತೆಗೆ ಸಬ್ಸ್ಕ್ರಿಪ್ಷನ್ ಬಟನ್ ಅನ್ನ ಒತ್ತಿರಿ. ಯಾಕಂದ್ರೆ ನನ್ನ ಈ ಕಾರ್ಯಕ್ರಮವನ್ನ 83,000 ಜನರಿಗಿಂತ ಹೆಚ್ಚು ಪ್ರತಿ ಕಾರ್ಯಕ್ರಮವನ್ನ ನೋಡ್ತಾರೆ. ಆದ್ರೆ ಅವರಿಗೆ ಒಂದು ವಿನಂತಿ, ಸಣ್ಣ ಒಂದು ಬಟನ್ ನ ಪ್ರೆಸ್ ಮಾಡಿ, ಸೊ ದ್ಯಾಟ್
ನಮ್ಮ ಎಂಟೈರ್ ಟೀಮು ಸಹ ಖುಷಿ ಪಡ್ತದೆ, ಸಂತೋಷ ಪಡ್ತದೆ, ನಗ್ತದೆ, ಉತ್ಸಾಹದಿಂದ ಮತ್ತೊಂದಿಷ್ಟು ಕಾರ್ಯಕ್ರಮವನ್ನ ನಿಮ್ಮ ಬಳಿಗೆ ತರ್ತದೆ ಅಂತ ಹೇಳ್ತಾ ಇವತ್ತಿನ ಈ ಹುಬ್ಬಳ್ಳಿ ಹರಟೆಯ ಆನ್ಲೈನ್ ಸೆಷನ್ ಅನ್ನ ಇಲ್ಲಿವತ್ತಿಗೆ ನಾನು ಮುಗಿಸ್ತೀನಿ. ನಿಮ್ಮೆಲ್ಲರಿಗೂ ಶುಭಾಶಯಗಳು ಹಾಗೂ ಸರ್ವೇ ಜನ ಸುಖಿನೋ ಭವಂತು. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತೀನಿ. ನಾನು ನಿಮ್ಮ ಗುರುರಾಜ್ ಪಾಟೀಲ್, ಸೈನಿಂಗ್ ಆಫ್ ಫ್ರಾಮ್ ಹುಬ್ಬಳ್ಳಿ ಹರಟೆ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಧನ್ಯವಾದಗಳು.